ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಹಾಲಕೆರೆ ಗ್ರಾಮದಲ್ಲಿ ದೇಶದ ಮೊದಲ ರೈತ ಶಾಲೆ ಆರಂಭ. ಕೆಂಗೇರಿ ಒಕ್ಕಲಿಗ ಮಠದ ನಿಶ್ಚಲಾನಂದನಾಥ ಸ್ವಾಮೀಜಿ ಸಾರಥ್ಯ. ಗಣ್ಯರಿಂದ ಕೆಂಪೇಗೌಡ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ. ಭಾರತ ಸೇವಾ ದಳದಿಂದ ನಡೆದ ಪ್ರತಿಭಾ ಪುರಸ್ಕಾರ ಯಶಸ್ವಿ. ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಆತ್ಮೀಯ ಅಭಿನಂದನೆ. ಅರ್ಡಿಕರ್ ಭವನಕ್ಕೆ 5 ಲಕ್ಷ ರೂಪಾಯಿ ನೆರವು ನೀಡುವುದಾಗಿ ಶಾಸಕ ರವಿಕುಮಾರ್ ಭರವಸೆ. ಆರ್ಸಿಬಿ ಅವಘಡ ಖಂಡಿಸಿ ಪಾಂಡುಪುರದಲ್ಲಿ ಪ್ರತಿಭಟನೆ. ಘಟನೆಯಲ್ಲಿ ಮಡಿದ ಅಮಾಯಕರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ. ಕಾಂಗ್ರೆಸ್ ಸರ್ಕಾರದ ಧೋರಣೆಗೆ ತೀವ್ರ ಆಕ್ರೋಶ. ಆರೋಗ್ಯಧಾಮ ಸೂಕ್ತ ನಿರ್ವಹಣೆಗೆ ಸೂಚನೆ. ಆರೋಗ್ಯಧಾಮಕ್ಕೆ 30 ರೂಪಾಯಿ ಶುಲ್ಕ ನಿಗದಿ. ಕಂಪ್ಯೂಟರ್ ಆಧಾರಿತ ಪಾವತಿ ಚೀಟಿ ನೀಡಲು ಡಾಕ್ಟರ್ ಕುಮಾರ ಸಲಹೆ. ಜೂನ್ 17ರಂದು ಅಕ್ಕ ರಾಜೇಗೌಡ ಸಂಶೋಧನಾ ಪ್ರಶಸ್ತಿ ಪ್ರದಾನ. ಕರ್ನಾಟಕ ಸಂಘದಿಂದ ಕಾರ್ಯಕ್ರಮ ಆಯೋಜನೆ. ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಜಯಪ್ರಕಾಶ್ ಗೌಡ ಹೇಳಿಕೆ. ಮಂಡ್ಯ ಜಿಲ್ಲೆಯ ಹಾಲಕೆರೆ ಗ್ರಾಮದಲ್ಲಿ ದೇಶದ ಮೊದಲ ರೈತ ಶಾಲೆ ಲೋಕಾರ್ಪಣೆಗೊಂಡಿತು. ರೈತರಿಗೆ ಕೃಷಿ, ಶಿಕ್ಷಣ, ಸ್ವಾವಲಂಬಿ ಬದುಕು, ಮಾರುಕಟ್ಟೆ, ಸ್ವಾತಂತ್ರ್ಯದ ಹಲವು ಆಯಾಮಗಳಲ್ಲಿ ಮಾಹಿತಿ ನೀಡಲು ಈ ರೈತ ಶಾಲೆ ಪೂರಕವಾಯಿತು. ಖಾಸಗಿ ಶಾಲೆಗಳನ್ನು ನೋಡಿದ್ವಿ, ಸರ್ಕಾರಿ ಶಾಲೆಗಳನ್ನ ನೋಡಿದ್ವಿ. ನೋಡಿ, ಇದೊಂದು ವಿಶೇಷವಾದಂಥ ಸುದ್ದಿ. ಇದು ಮಂಡ್ಯ ಜಿಲ್ಲೆಯಲ್ಲಿ ಆರಂಭವಾಗಿರುವಂಥದ್ದು ರೈತ ಶಾಲೆ ಅನ್ನುವಂಥ ಪರಿಕಲ್ಪನೆ. ಈ ಕಾನ್ಸೆಪ್ಟ್ನ ಯಾರು ತಂದರೂ ಗೊತ್ತಿಲ್ಲ. ಸರ್ಕಾರಿ ಶಾಲೆಗಳು ಇವತ್ತು ಅಳಿವಿನಂಚಿಗೆ ಹೋಗ್ತಿದ್ದಾವೆ. ಸರ್ಕಾರ ಸಾಕಷ್ಟು ಅದಕ್ಕೆ ಅನುದಾನ ಕೊಡ್ತಿರ್ಬೋದು. ಆದರೆ ರೈತರ ಹೆಸರಿನಲ್ಲೇ, ಅನ್ನದಾತನ ಹೆಸರಿನಲ್ಲೇ ಒಂದು ಶಾಲೆಯನ್ನು ಮಾಡಿರ್ತಕ್ಕಂಥದ್ದು ಅದ್ಭುತ ಪರಿಕಲ್ಪನೆ ಇದು, ಆಯ್ತಲ್ಲ. ನನ್ನ ಪ್ರಕಾರ ಪ್ರಗತಿಪರ ಚಿಂತಕರು ಒಂದಷ್ಟು ಏನಂತಾರೆ ವಿದ್ಯಾವಂತರೆಲ್ಲ ಸೇರಿ ಮಾಡ್ಕೊಂಡಿದ್ದಾರೆ, ಟ್ರಸ್ಟ್ ಮಾಡ್ಕೊಂಡಿರ್ಬೋದು ನನ್ನ ಪ್ರಕಾರ. ಅದರ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ರೈತ ಶಾಲೆ ಅನ್ನೋದಂತೂ ಆಗಿದೆ. ಕೆಂಗೇರಿ ವಿಶ್ವಮಠದ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಇದು ವಿಶೇಷ ನಾನು ಹೇಳಬೇಕು ಅಂತಂದರೆ, ಮಾನಿಟ್ರಲ್ಲೇ ನಾನು ಓದ್ದಂಗೆ ಏನು ವಿಶೇಷ ಏನು ಅಂತಂದರೆ, ರೈತ ಶಾಲೆ ಅಂತಂದಾಗ ಅಲ್ಲಿ ನಮಗೆ ಸಾಕಷ್ಟು ಕಾನ್ಸೆಪ್ಟ್ಗಳನ್ನ ನಾವು ಇಟ್ಕೊಂಡಿದ್ದಾರೆ. ಕೃಷಿ, ಶಿಕ್ಷಣ, ಸ್ವಾವಲಂಬಿ ಬದುಕು, ಮಾರುಕಟ್ಟೆ ಇದೆಲ್ಲವನ್ನು ಸೇರಿಸಿ ಒಂದು ಶಾಲೆ ಮಾಡಿದ್ದಾರೆ ಅಂತ. ನನ್ನ ಪ್ರಕಾರ ಇದು ಮೊದಲ ಶಾಲೆ ಆಗಿದೆ. ಇದು ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ರಾಜ್ಯಗಳಲ್ಲಿ ಆರಂಭ ಆಗಬೇಕು. ನೀವು ಏನು ರೈತ ಶಾಲೆ ಅಂದ ತಕ್ಷಣ ರೈತರು ಬಂದು ಓದ್ತಾರೆ ಆ ಥರ ಕಾನ್ಸೆಪ್ಟ್ ಅಲ್ಲ. ಇದು ರೈತರ ಮಕ್ಕಳಿಗೋಸ್ಕರ ಮಾಡಿರ್ತಕ್ಕಂಥ ಶಾಲೆ ಇದು, ಆಯಿತಾ. ಒಂದ್ಸರಿ ಅವಾಗ ನೋಡ್ತೀವಿ, ನಮಗೂ ಅದಷ್ಟು ಮಾಹಿತಿ ಇಲ್ಲ. ಸೊ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತೂ ಆಗಿದೆ. ಈ ಥರದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು ಮತ್ತು ಇದರ ಸಂದೇಶವನ್ನು ಎಲ್ರಿಗೂ ತಲುಪಿಸುವಂಥ ಕೆಲಸವನ್ನು ಹಾಲಕೆರೆ ಗ್ರಾಮಸ್ಥರು ಮಾಡಿದ್ದಾರೆ. ಅದೊಂದು ಒಳ್ಳೆಯ ಕಾರ್ಯಕ್ರಮ ಅನ್ನೋದು ನಮ್ಮ ಭಾವನೆ ಕೂಡ. ಮಂಡ್ಯ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ದೇಶದ ಮೊದಲ ರೈತ ಶಾಲೆ ಮಂಡ್ಯದ ಹಾಲಕೆರೆ ಗ್ರಾಮದಲ್ಲಿ ಲೋಕಾರ್ಪಣೆಗೊಂಡಿತು. ಮಂಡ್ಯದ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಹಾಗೂ ಕೆಂಗೇರಿ ಒಕ್ಕಲಿಗರ ವಿಶ್ವವಿದ್ಯಾನಿಲಯದ ಪೀಠಾಧಿಪತಿಗಳಾದ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ರೈತರ ಉದ್ಘಾಟನೆಗೆ ಬಂದ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಹಾಗೂ ಸ್ವಾಮೀಜಿಗಳನ್ನು ತೆರೆದ ಎತ್ತಿನ ಗಾಡಿಯಲ್ಲಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಇದರೊಟ್ಟಿಗೆ ಜಾನಪದ ಕಲಾ ತಂಡಗಳೊಂದಿಗೆ ಅದ್ದೂರಿ ಸ್ವಾಗತ ಕೂಡ ನೀಡಲಾಯಿತು. ರೈತರಿಗೆ ಕೃಷಿ, ಶಿಕ್ಷಣ, ಕೃಷಿಯ ಸ್ವಾವಲಂಬಿ ಬದುಕು, ಕೃಷಿ ಮಾರುಕಟ್ಟೆ ಸೇರಿ ಕೃಷಿ ಮತ್ತು ತಂತ್ರಜ್ಞಾನ ಸೇರಿ ಕೃಷಿ ಚಟುವಟಿಕೆಗಳಿಗೆ ಈ ಕಾರ್ಯಕ್ರಮ ಪೂರಕವಾಯಿತು. ಇದೇ ಸಂದರ್ಭದಲ್ಲಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಜಿಲ್ಲಾಧಿಕಾರಿ ಮತ್ತು ಸ್ವಾಮೀಜಿಗಳು ಪುಷ್ಪಾರ್ಚನೆ ಸಲ್ಲಿಸಿದರು. ದೇಶದ ಮೊದಲ ರೈತ ಶಾಲೆಯಾಗಿ ಇಂದಿನಿಂದ ಇದು ಆರಂಭಗೊಂಡಿತು. ಉಪನ್ಯಾಸಕ ಸತ್ಯಮೂರ್ತಿ ಸೇರಿ ಅವರ ತಂಡದಿಂದ ರೈತರ ಶಾಲೆಗೆ ರೂಪರೇಷೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಪ್ರಾಯಶಃ ರೈತರ ಶಾಲೆ ಅನ್ನುವಂಥ ಪರಿಕಲ್ಪನೆ ಇದೇ ಒಂದು ಮೊದಲ ಹೆಜ್ಜೆ ಅಥವಾ ಇದೇ ಒಂದು ಮೊದಲ ಶಾಲೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಎಲ್ಲೂ ಕೂಡ ಈ ರೀತಿಯ ಪರಿಕಲ್ಪನೆಯಲ್ಲಿ ಶಾಲೆಗಳು ಇರಲಿಕ್ಕಿಲ್ಲ. ಎಲ್ಲ ರೀತಿಯ ಶಾಲೆಗಳನ್ನು ನಾವು ನೋಡಿದ್ದೇವೆ. ರೈತರು ಕೂಡ ಒಂದು ರೀತಿಯಲ್ಲಿ ವಿದ್ಯಾರ್ಥಿಗಳೇ. ಯಾಕೆ ಅಂತ ಹೇಳಿದ್ರೆ, ನಾವೆಲ್ಲ ಕಲಿತು ಪಠ್ಯದಲ್ಲಿರುವಂಥ ಪುಸ್ತಕವನ್ನು ಓದಿ, ಸಿಲೆಬಸ್ ಅನ್ನು ಓದಿ ಏನು ಸಾಧನೆ ಮಾಡಿ ಬಂದರೂ ಕೂಡ ನಮಗೆಲ್ಲರಿಗಿಂತಲೂ ಕೂಡ ನಿಜವಾದಂಥ ಜ್ಞಾನವಂತರು, ನಿಜವಾದಂಥ ಅನುಭವವಂತರು ಯಾರಂದ್ರೆ ನಮ್ಮ ರೈತರು. ಅವರಿಗೆ ವಿಶೇಷವಾದಂಥ ಅನುಭವದ ಹಿನ್ನೆಲೆಯಲ್ಲಿ ಸಮಾಜದಲ್ಲಿ ಆಗುಹೋಗುಗಳ ಬಗ್ಗೆ, ವಿಶೇಷವಾಗಿ ಪರಿಸರದ ಬಗ್ಗೆ, ಈ ಭೂಮಿಯ ಬಗ್ಗೆ, ಬೆಳೆಯ ಬಗ್ಗೆ, ಮಳೆಯ ಬಗ್ಗೆ, ಎಲ್ಲದರ ಬಗ್ಗೆ ಕೂಡ ನಮಗಿಂತ ಅಪಾರ ಜ್ಞಾನ ಯಾರಿಗಿದೆ ಅಂದ್ರೆ ನಮ್ಮ ರೈತ ಬಾಂಧವರಿಗೆ. ಹಾಗಾಗಿ ರೈತರು ಸಹ ವಿದ್ಯಾರ್ಥಿಗಳಾಗೋದು ಮುಖ್ಯ. ಯಾಕೆ ಅಂತ ಹೇಳಿದ್ರೆ, ರೈತರು ಇವತ್ತು ನಮ್ಮ ಸಮಾಜದಲ್ಲಿ, ಆಧುನಿಕ ಪ್ರಪಂಚದಲ್ಲಿ ಇವತ್ತು 65% ಹೆಚ್ಚು ಕೃಷಿ ಇದ್ರೂ ಕೂಡ ಎಲ್ಲೋ ಒಂದ್ ಕಡೆ ರೈತರಿಗೆ ಸಿಗಬೇಕಾಗಿರುವಂತ ಪ್ರಾಧಾನ್ಯತೆ ಸಿಗ್ತಾ ಇಲ್ಲ. ರೈತರು ಬೆಳೆದಂತ ಬೆಳೆಗಳಿಗೆ ಸರಿಯಾದಂತ ಬೆಲೆಗಳು ಸಿಗ್ತಾ ಇಲ್ಲ.
ಕೃಷಿಗೆ ಹೆಚ್ಚು ಒತ್ತು ಕೊಡುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಶ್ರಮಿಸಬೇಕಾಗಿದೆ. ಹಾಗಾಗಿ ಈ ಶಾಲೆಯ ಮೂಲಕ ಎಲ್ಲ ರೈತ ಬಾಂಧವರು ಕೂಡ ಸೇರಿ ಇದರೊಳಗಡೆ ನಿಂತು ಕುತ್ಕೊಂಡು ರೈತರಿಗೆ ಏನೆಲ್ಲ ಆಗುಹೋಗುಗಳಿದೆ, ಬೇಡಿಕೆಗಳಿದೆ, ಭಾವನೆಗಳಿದೆ, ಅವೆಲ್ಲ ಹಂಚ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ವಿಶೇಷವಾದಂಥ ತರಬೇತಿಯನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ಯಾವತ್ತೂ ಕೂಡ ರೈತರು ಇನ್ನೂ ಕೂಡ ಬೆಳಗಬೇಕಾಗತ್ತೆ. ಯಾವತ್ತು ರೈತರ ಮುಖದಲ್ಲಿ ನಗು ನೋಡ್ತೇವೆ ಅವತ್ತು ಆ ಸಮಾಜ ನಗುವಿನಿಂದ ಸಮೃದ್ಧಿಯಿಂದ ಕೂಡಿರುತ್ತೆ. ಯಾವಾಗ ರೈತರ ಮುಖದಲ್ಲಿ ನಾವು ನಗು ನೋಡಕ್ಕಾಗೋದಿಲ್ಲ, ರೈತರ ಮುಖದಲ್ಲಿ ನಾವು ಕಣ್ಣೀರನ್ನು ನೋಡ್ತೀವಿ ಅಂದ್ರೆ ಆ ಸಮಾಜ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಯಾವತ್ತೂ ಕೂಡ ರೈತರ ಶಕ್ತಿಯ ಬಗ್ಗೆ ಅಪಾರವಾದಂತ ಕಾಳಜಿಯನ್ನ, ಪ್ರೇಮವನ್ನ, ಅಭಿಮಾನವನ್ನ ಇಟ್ಕೊಂಡು ರೈತರನ್ನ ಉತ್ತೇಜಿಸುವಂತ ಕೆಲಸ ಕಾರ್ಯಗಳು ಆಗಬೇಕು. ಕಾರ್ಯಕ್ರಮದಲ್ಲಿ ಮುನ್ಮುಲ್ ಮಾಜಿ ಅಧ್ಯಕ್ಷರಾದ ರಾಮಚಂದ್ರ, ಉಪಾಧ್ಯಕ್ಷರಾದ ರಘುನಂದನ್, ನೂತನ ಅಧ್ಯಕ್ಷರಾದ ಶಿವಪ್ಪ ಉಮಡಹಳ್ಳಿ ಹಾಗೂ ಇನ್ನಿತರರಿದ್ದರು. ಕರ್ನಾಟಕ ಸಂಘದ ವತಿಯಿಂದ ಆಕ ರಾಜೇಗೌಡ ಸಂಶೋಧನಾ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಜೂನ್ 17ರ ಸಂಜೆ 5 ಗಂಟೆಗೆ ಕೆ ವಿ ಶಂಕರೇಗೌಡ ಶತಮಾನೋತ್ಸವ ಭವನದಲ್ಲಿ ಹಮ್ಮಿಕೊಂಡಿರುವುದಾಗಿ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಜಯಪ್ರಕಾಶ್ ಗೌಡ ತಿಳಿಸಿದರು. ಆಕ ರಾಜೇಗೌಡ ತುಂಬ ಜನರಿಗೆ ನಿಮಗೆ ಗೊತ್ತಿರ್ತದೆ, ಅತ್ಯಂತ ಕಟು ವಿಮರ್ಶಕರು, ಒಳ್ಳೆಯ ಬರಹಗಾರರು, ಮೇಧಾವಿಗಳು. ಬಹುಶಃ ಅವರ ಜೀವಿತದ ಅವಧಿವರೆಗೂ ಕೂಡ ಅವರು ಕರ್ನಾಟಕ ಸಂಘದಲ್ಲೇ ಕಳೀತಿದ್ರು ಹೆಚ್ಚು ಸಮಯವನ್ನು. ಅತ್ಯುತ್ತಮ ವಿಮರ್ಶಕರು. ಅವರ ನಿಧನದ ನಂತರ ಅವರ ಕುಟುಂಬಸ್ಥರು ದತ್ತಿಯನ್ನು ಇಟ್ಟು ಈಗ ಅವರ ಹೆಸರಿನಲ್ಲಿ ಆಕ ರಾಜೇಗೌಡ ಸಂಶೋಧನಾ ಪ್ರಶಸ್ತಿ ಅಂತ. ಆಕ ರಾಜೇಗೌಡರು ಅಂತಂದರೆ ಸಂಶೋಧನೆಗೆ ವಿಶೇಷವಾದಂಥ ಹೆಸರು. ಸಂಶೋಧನಾ ಕೃತಿಗಳು ಸಾಕಷ್ಟು ಬಂದಿದ್ದಾವೆ ಅವರ ಹೆಸರಿನಲ್ಲಿ. ಹಾಗಾಗಿ ಸಂಶೋಧನಾ ಪ್ರಶಸ್ತಿಯನ್ನು ಕೊಡಮಾಡಲಾಗ್ತಾ ಇದೆ. ಕರ್ನಾಟಕ ಸಂಘದ ಜಯಪ್ರಕಾಶ್ ಗೌಡರು ಇದರ ಸುದ್ದಿಗೋಷ್ಠಿಯಲ್ಲಿ ಇದರ ವಿವರಗಳನ್ನು ನೀಡಿದ್ದಾರೆ. ಏನು ನೀಡಿದ್ದಾರೆ ನೋಡ್ಕೊಂಡು ಬನ್ನಿ. ಸುದ್ದಿಗಾರರೊಂದಿಗೆ ಮಾತನಾಡಿದ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಅವರು ಆಕ ರಾಜೇಗೌಡ ಹೆಸರಿನಲ್ಲಿ 2ನೇ ವರ್ಷದ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದ್ದು, ಪ್ರಸಿದ್ಧ ವಿದ್ವಾಂಸ ಡಾಕ್ಟರ್ ಟಿ.ವಿ. ವೆಂಕಟಾಚಲ ಶಾಸ್ತ್ರಿಯವರನ್ನು ಆಯ್ಕೆ ಮಾಡಲಾಗಿದೆ ಅಂತ ಹೇಳಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ, ವಿಶ್ವಮಾನವ ಕ್ಷೇತ್ರದ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ವಹಿಸಲಿದ್ದು, ವಿಧಾನ ಪರಿಷತ್ ಸದಸ್ಯರಾದ ದಿನೇಶ್ ಗುಳೇಗೌಡ ಅಧ್ಯಕ್ಷತೆ ವಹಿಸಿ ಡಾಕ್ಟರ್ ಟಿ.ವಿ. ವೆಂಕಟಾಚಲ ಶಾಸ್ತ್ರಿ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಅಂತ ಹೇಳಿದರು. ವಿಶ್ರಾಂತ ಕುಲಪತಿ ಡಾಕ್ಟರ್ ಪದ್ಮಶೇಖರ್ ಅಭಿನಂದನ್ ನುಡಿ ಆಡಲಿದ್ದು, ಆಕ ರಾಜೇಗೌಡ ಅವರ ಸುಪುತ್ರ ಎಚ್.ಆರ್. ದಿನೇಶ್ ಚಂದ್ರ ಉಪಸ್ಥಿತರಿರ್ತಾರೆ ಅಂತ ವಿವರಿಸಿದರು. ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದೀವಿ. ವರ್ಷ ಅದನ್ನು ಮತ್ತೆ ನಾಳೆ ಆಕ ರಾಜೇಗೌಡರು ಹುಟ್ಟುಹಬ್ಬ, ಅದರ ನೆನಪಿಗಾಗಿ ನಾಳೆ ಪ್ರತಿ ವರ್ಷ 17ನೇ ತಾರೀಕು ಅದನ್ನು ಮಾಡಬೇಕು ಅಂತ ಅವರ ಕುಟುಂಬದವ್ರು ತಿಳಿಸಿದ್ದಾರೆ. ಹಾಗಾಗಿ ನಾಳೆ ದಿನೇಶ್ ಗುಳೇಗೌಡರು ಅಧ್ಯಕ್ಷತೆ ವಹಿಸ್ತಾರೆ. ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಮತ್ತು ಪುರುಷೋತ್ತಮಾನಂದನಾಥ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯದಲ್ಲಿ 5 ಗಂಟೆಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗ್ತದೆ. ಈ ವರ್ಷ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥವ್ರು ಡಾಕ್ಟರ್ ಟಿ.ವಿ. ವೆಂಕಟಾಚಲ ಶಾಸ್ತ್ರಿ. ಅವ್ರ ಬಗ್ಗೆ ನಾನೇನು ಹೆಚ್ಚಿಗೆ ಹೇಳಬೇಕಾದಿಲ್ಲ. ಪ್ರಸಿದ್ಧ ವಿದ್ವಾಂಸರು. ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ, ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರು. ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದಂಥವರು. ಅನೇಕ ಸಂಶೋಧನಾ ಕೃತಿಗಳನ್ನು ಅವರು ಹೊರತಂದಿರ್ತಕ್ಕಂಥದ್ದು. ಪ್ರಾಚೀನ ಕಾವ್ಯಗಳ ಬಗ್ಗೆ, ಪ್ರಾಚೀನ ಸಾಹಿತ್ಯ ಚರಿತ್ರೆಯ ಬಗ್ಗೆ, ಗ್ರಂಥ ಸಂಪಾದನೆ, ಅಲಂಕಾರ ಶಾಸ್ತ್ರ, ಛಂದಸ್ಸು, ವ್ಯಾಕರಣ, ಕನ್ನಡ ಭಾಷೆ ಮುಂತಾದಂಥ ಅನೇಕ ಪ್ರಕಾರಗಳ ಬಗ್ಗೆ, ಅದರಲ್ಲೂ ಕೂಡ ವಿದ್ವತ್ ಪ್ರಕಾರಗಳ ಬಗ್ಗೆ ಹೆಚ್ಚು ಕೆಲಸ ಮಾಡಿರ್ತಕ್ಕಂಥವ್ರು. ಅದರ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವ್ರು ಶ್ರೀ ದಿನೇಶ್ ಗುಳೇಗೌಡರು, ಮಾನ್ಯ ಶಾಸಕರು, ಕರ್ನಾಟಕ ವಿಧಾನ ಪರಿಷತ್ತು. ಅಭಿನಂದನಾ ನುಡಿಯನ್ನು ಡಾಕ್ಟರ್ ಪದ್ಮಶೇಖರ್ ವಿಶ್ರಾಂತ ಕುಲಪತಿಗಳು ವಹಿಸ್ತಾರೆ. ಗೋಷ್ಠಿಯಲ್ಲಿ ಸಂಘದ ಖಜಾಂಚಿ ಮಂಜುಳಾ ಉದಯಶಂಕರ್, ನಿರ್ದೇಶಕರಾದ ಅನಕೆರೆ ನಾಗಪ್ಪ ಉಪಸ್ಥಿತರಿದ್ದರು. ಭಾರತ ಸೇವಾದಳ ಹಾಗೂ ಸೇಂಟ್ ಜಾನ್ಸ್ ಆಂಬ್ಯುಲೆನ್ಸ್ ಮಂಡೆಯವರ ಆಶ್ರಯದಲ್ಲಿ ಸುಭಾಷ್ ನಗರದಲ್ಲಿರುವ ಡಾಕ್ಟರ್ ಹರ್ಡಿಕರ್ ಭವನದಲ್ಲಿ 2024-25ನೇ ಸಾಲಿನಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಅಭಿನಂದನಾ ಸಮಾರಂಭ ಯಶಸ್ವಿಯಾಗಿ ನಡೆದಿದೆ. ಇದು ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮ. ಮೊನ್ನೆ ರವಿಕುಮಾರ್ ಗೌಡ ಗಣಿಗರು ಮಾಡಿದಲ್ಲ, ಒಂದು 650ಕ್ಕೂ ಹೆಚ್ಚು. ಅದೇ ಮಾದರಿಯಲ್ಲಿ ಭಾರತ ಸೇವಾದಳ ಮತ್ತು ಜೆಂಟ್ಸನ್, ನನಗೆ ಮಾಹಿತಿ ಬಂದ ಪ್ರಕಾರ ಒಂದು 300ಕ್ಕೂ ಹೆಚ್ಚು ಮಕ್ಕಳಿಗೆ ನಗದು ಸಹಿತ ಬಹುಮಾನ ಕೊಟ್ಟಿರ್ತಕ್ಕಂಥದ್ದು ಭಾಳ ಒಳ್ಳೆಯ ಬೆಳವಣಿಗೆ. ಅದರ ನೇತೃತ್ವ ವಹಿಸಿರೋರು BC ಶಿವಾನಂದ ಮತ್ತು GV ನಾಗರಾಜ್ ಅವರು ಅಂತೇಳಿ ಆಯ್ತಲ್ಲ. ನೋಡಿ, ಯಾರಾದರೂ ಅಷ್ಟೇ
ಇದು ಸರ್ಕಾರನೇ ಕಾಯ್ಕೊಂಡು ಕೂತ್ಕೊಳ್ಳೋ ಪ್ರಶ್ನೆ ಅಲ್ಲ. ಮೊನ್ನೆ ಶಾಸಕರು ಮಾಡಿದ್ರು, ಒಂದು 700 ಜನಕ್ಕೆ ಅದು ಒಂದು ಪ್ರೋತ್ಸಾಹ ಆಯಿತು. ಇವರು ನಿನ್ನೆ ಒಂದು 200-300 ಜನಕ್ಕೆ ಮಾಡಿದ್ದಾರೆ, ಆಯ್ತಲ್ಲ. ಸೊ ಈ ಥರದ ಕೆಲಸಗಳು ಮಾಡಿದಾಗ ಒಂದಷ್ಟು ಮಕ್ಕಳಿಗೆ, ಅದರಲ್ಲಿ ವಿಶೇಷವಾಗಿ ರೈತ ಮಕ್ಕಳಿಗೆ, ಮಧ್ಯಮ ವರ್ಗದ ಮಕ್ಕಳಿಗೆ ಅನುಕೂಲ ಆಗ್ತದೆ. ಹಾಗಾಗಿ ಇಡೀ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದ್ದಾರೆ. ಇಡೀ ಕಾರ್ಯಕ್ರಮ ತುಂಬಿತ್ತು ಅಂತ ನಾನು ಕೇಳ್ಪಟ್ಟೆ. ಒಳ್ಳೆಯ ಕಾರ್ಯಕ್ರಮ ಆಯೋಜನೆ ಆಗಿತ್ತು. ಶಾಸಕರು ಇನ್ನೊಂದು ವಿಶೇಷ ಏನು ಅಂತಂದರೆ, ರವಿಕುಮಾರ್ ಗೌಡ ಗಣಿಗ ಅವರು ಹರ್ಡಿಕರ್ ಭವನ ನಿರ್ಮಾಣಕ್ಕೆ ಅಥವಾ ಅದರ ಪ್ರಗತಿಗೆ 5 ಲಕ್ಷ ರೂಪಾಯಿ ಏನು ಅನುದಾನವನ್ನು ಬಹುಶಃ ವೈಯಕ್ತಿಕವಾಗಿ ಅಥವಾ ಸರ್ಕಾರದಿಂದ ಕೊಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಇದರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಮಂಡ್ಯ ನಗರದ ಸುಭಾಷ್ ನಗರ ಬಡಾವಣೆಯಲ್ಲಿರುವ ಡಾಕ್ಟರ್ ನಾಸು ಹರ್ಡಿಕರ್ ಭವನದಲ್ಲಿ ಭಾರತ ಸೇವಾದಳ ಹಾಗೂ ಸೆಂಟ್ ಜಾನ್ಸ್ ಆಂಬುಲೆನ್ಸ್ ಮಂಡ್ಯ ಇವರ ಆಶ್ರಯದಲ್ಲಿ 2024-25ನೇ ಸಾಲಿನಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದ ವಿದ್ಯಾರ್ಥಿನಿಯರಿಗಾಗಿ ನಡೆದ ಪ್ರತಿಭಾ ಪುರಸ್ಕಾರ ಮತ್ತು ಅಭಿನಂದನಾ ಸಮಾರಂಭ ಯಶಸ್ವಿಯಾಗಿ ನಡೆಯಿತು. ಭಾರತ ಸೇವಾದಳದ ಅಧ್ಯಕ್ಷರಾದ BC ಶಿವಾನಂದ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ GV ನಾಗರಾಜ್ರವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಸಮಾರಂಭವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ P. ರವಿಕುಮಾರ್ ಗೌಡ ಗಣಿಗರವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯದ ಬ್ರಾಹ್ಮಣ ಸಮಾಜದ ರಾಜ್ಯಾಧ್ಯಕ್ಷರಾದ ರಘುನಾಥ್ರವರು ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿಕುಮಾರ್, ಹರ್ಡಿಕರ್ ಭವನ ಅಭಿವೃದ್ಧಿಗೆ 5 ಲಕ್ಷ ರೂಪಾಯಿ ಅನುದಾನ ನೀಡುವುದಾಗಿ ಘೋಷಣೆ ಮಾಡಿದರು. ಈಗ ನಮಗೆ 5 ಲಕ್ಷ ರೂಪಾಯಿಯನ್ನ ಈ ಹರ್ಡಿಕರ್ ಭವನಕ್ಕೆ ಕೊಡ್ತಾ ಇದ್ದಾರೆ. ಅವರಿಗೆ ನಮ್ಮ ಪಾಳೆಯವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಹೇಳ್ತಾ, ಕಾರಿಡಾರ್ ಯೋಜನೆ ಟೈಮ್ನಲ್ಲಿ ಅದು ಗೌಡರೊಂದಿಗೆ ಕೆಲಸವನ್ನ ಮಾಡಿದ್ದಾರೆ. ಅದೇ ರೀತಿ BL ಸಂತೋಷರೊಂದಿಗೆ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಸದ್ಯದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಮಾಜದಲ್ಲಿ ಕರ್ನಾಟಕ ಪ್ರಾಂತ್ಯದ ಅಧ್ಯಕ್ಷರಾಗಿ ಅವರು ಸೇವೆಯನ್ನು ನಡೆಸುತ್ತಿದ್ದಾರೆ. ಸದ್ಯದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾದ ಉಪಾಧ್ಯಕ್ಷರಾಗೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ವೇದಿಕೆಯಲ್ಲಿ GV ನಾಗರಾಜು, MS ಆತ್ಮಾನಂದ, ಲಕ್ಷ್ಮೀಕಾಂತ್, HK ರುದ್ರಪ್ಪ, ಬೇಲೂರು ಸೋಮಶೇಖರ್, K ಮೋಹನ್, GV ಕುಮಾರ್, ಡಾಕ್ಟರ್ ಸುಮಾರಾಣಿ ಶಂಭು, ಪ್ರೊಫೆಸರ್ HS ನರಸಿಂಹಮೂರ್ತಿ, ಸಜ್ಜನ್ ಕೊತಾರಿ, ಶಿವಪ್ರಕಾಶ್ ಬಾಬು, ಶ್ರೀಧರ್, ಸಂದೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಆರೋಗ್ಯಧಾಮ ಅಂತಂದರೆ ನಿಮಗೆ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಮಂಡ್ಯ ಜಿಲ್ಲಾಸ್ಪತ್ರೆ ಪಕ್ಕ ನಾವೆಲ್ಲ ನ್ಯೂಸಲ್ಲಿ ಕೂತ್ಕೊಂಡು ಬೈತಿದ್ವಲ್ಲ, ಏನು ಗರ್ಭಿಣಿಯರು ಅವರ ಪೋಷಕರು ಬಂದಾಗ ಅಲ್ಲಿ ನೋಡ್ತಿದ್ರಿ, ವಿಚಿತ್ರ ಆಗ್ತಿತ್ತು, ನೋಡೋಕೆ ಆಗ್ತಿರ್ಲಿಲ್ಲ. 2-3 ಸಲ ನಾವು ಜಿಲ್ಲಾ ಉಸ್ತುವಾರಿ ಸಚಿವರನ್ನೂ ಕಾಮೆಂಟ್ ಮಾಡಿದ್ದಿದೆ, MLAನೂ ಕಾಮೆಂಟ್ ಮಾಡಿದ್ದಿದೆ, ಆಯಿತಾ. ನೋಡೋಕ್ಕಾಗ್ತಿರ್ಲಿಲ್ಲ, ಯಾಕಂದರೆ ಮಳೆ ಬಂದಾಗ ಆ ಪರಿಸ್ಥಿತಿ ಎಲ್ಲರಿಗೂ, ಯಾಕಂದರೆ ಒಳಗೆ ಬಿಡ್ತಿರಲಿಲ್ಲ ಡೆಲಿವರಿ ಆಗೋ ತನಕ ಅವ್ರ ಮಕ್ಕಳನ್ನ. ಸೊ ಅಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು, ಇದು ಡಾಕ್ಟರ್ ಕುಮಾರ್ ಅವ್ರ ಕಾನ್ಸೆಪ್ಟೇ ಇದು, CSR ಸರ್ಕಾರದ CSR ಅನುದಾನವನ್ನು ಬಳಸ್ಕೊಂಡವರು ಒಂದಷ್ಟು ಅಮೌಂಟನ್ನು ಕಲೆಕ್ಟ್ ಮಾಡಿ ಅದಕ್ಕೊಂದು ಆರೋಗ್ಯಧಾಮ ಅಂತ ಹೆಸರಿಡ್ತಾರೆ. ಸೊ ಈಗ ಅಲ್ಲಿ ಆರೋಗ್ಯಧಾಮ ಅಂತಂದರೆ ಏನು ಬರ್ತಾರಲ್ಲ ನಮ್ಮ ಇಲ್ಲಿ ಡೆಲಿವರಿಗೆ ಬರುವಂಥ ಪೇರೆಂಟ್ಸ್ ಯಾರ್ಯಾರು ಇರ್ತಾರೆ ಅವ್ರು ತಂಗೋದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಸೊ ಅಲ್ಲಿಗೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ನಾವು ನೋಡಿಲ್ಲ, ಕೇಳ್ಪಟ್ಟಿರೋದು ಒಂದು ನೋಡಬೇಕು. ಅಲ್ಲಿ ಶೌಚಾಲಯ ವ್ಯವಸ್ಥೆ ಮಾಡಿದ್ದಾರೆ ಸಪ್ರೇಟಾಗಿ, ಮಲಗಕ್ಕೆ ಒಂದಷ್ಟು ವ್ಯವಸ್ಥೆ ಮಾಡಿದ್ದಾರಂತೆ, ಮತ್ತು ಕ್ಯಾಂಟೀನ್ ವ್ಯವಸ್ಥೆ ಕೂಡ ಮಾಡಿದ್ದಾರಂತೆ. ಒಂದು ವಿಶೇಷ ಏನಂದರೆ 30 ರೂಪಾಯಿ ಶುಲ್ಕನ ಸೇರಿಸಿದ್ದಾರೆ. ಇವತ್ತು ಮೀಟಿಂಗ್ ಆಗಿದೆ ಅದ್ರ ಬಗ್ಗೆ ಮಿಮ್ಸಲ್ಲಿ. 30 ರೂಪಾಯಿ ಶುಲ್ಕ ಕೊಡಬೇಕು ಅಂತ ಹೇಳಿದ್ದಾರೆ. ಖಂಡಿತ ಅದು ಒಳ್ಳೆಯದೇ, ಯಾಕೆ ಅಂತ ಕೇಳಿಬಿಡಿ ಅದನ್ನು. 30 ರೂಪಾಯಿ ಯಾಕೆ ಶುಲ್ಕ ಅಂತಂದರೆ ಅಲ್ಲಿ ನಿರ್ವಹಣೆ ಬೇಕಲ್ವಾ. ಪ್ರತಿ ಯಾರು ಬರ್ತಾರೆ ಅವರಿಂದ ಒಂದು 30 ರೂಪಾಯಿನ ಶುಲ್ಕ ಅಂತ ತಗೊಂಡು ಅದಕ್ಕೂ ಕೂಡ ಒಂದು ಡಿಜಿಟಲ್ ಬಿಲ್ ಕೊಡಬೇಕು. ಯಾಕಂದರೆ ಅಲ್ಲೂ ಕದಿಮರು ಇರ್ತಾರೆ ಕೆಲವರು, ನಾವು ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಕುಮಾರ್ ಸ್ವಲ್ಪ ಯೋಚನೆ ಮಾಡಿ ಡಿಜಿಟಲ್ ಬಿಲ್ ಕೊಡಿ, 30 ರೂಪಾಯಿ ತೆಗೆದುಕೊಂಡು ಇಡೀ ನಿರ್ವಹಣೆ ಅಲ್ಲಿ ಕೆಲಸ ಮಾಡೋರಿಗೆಲ್ಲ ಕೊಡಬೇಕು ಅಂತೇಳಿ ಒಂದು ನಿರ್ಧಾರ ಆಗಿದೆಯಂತೆ. ಸೊ ಈ ಥರದ್ದಾದಾಗ ಇದೆಲ್ಲ ನಮ್ಮ ಏನು ಆರೋಗ್ಯಧಾಮ ಅಂದರೆ ನಮ್ಮದು ಅಂದ್ಕೋಬೇಕಲ್ಲಿ. ಸೊ ಯಾರ್ಯಾದರೂ ಅಲ್ಲಿ ಹೋದಾಗ ಅದನ್ನು ನೀವು ಪೋಷಣೆ ಮಾಡಿದ್ರೆ ಇನ್ನೂ 200 ವರ್ಷದ ಅದು ಉಳಿವಿಗೆ ಆಗ್ತಕ್ಕಂಥದ್ದು ಆರೋಗ್ಯಧಾಮ. ನಮಗೆ ಆಗುವಂಥ ಕೆಲಸ ಅದು. ನಾವೇ ಹೇಳಿಲ್ವ, ನಾವೇ ಬೈತಾ ಇದ್ವಿ. ಇವತ್ತು ಯಾರೇ ಹೋದರೂ ಕೂಡ ತಮ್ಮ ಮಗಳು ಡೆಲಿವರಿ ಆಗೋ ತನಕ ಆರಾಮವಾಗಿ ಬಿಸಿಲು ಮಳೆಯಂತೆ ನೀವು ತಂಗ್ಬೋದು, ಆಯ್ತಲ್ಲ, ಮಕ್ಕಳ ಪಾಲನೆ ಮಾಡ್ಬೋದು. ಹಾಗಾಗಿ ಅದನ್ನು ಉತ್ತಮವಾಗಿದೆ. ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ಏನು ಮಾತನಾಡಿದ್ದಾರೆ ನೋಡ್ಕೊಂಡು. MIMS ವೈದ್ಯಕೀಯ ಕಾಲೇಜಿನ ನಿರ್ದೇಶಕರ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಜಿಲ್ಲಾಧಿಕಾರಿ ಕುಮಾರ್ ಅವರು, ಆರೋಗ್ಯಧಾಮದ ಹೊಣೆಗಾರಿಕೆಯನ್ನು ನಿಭಾಯಿಸಲು ನೋಡಲ್ ಅಧಿಕಾರಿಗಳಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಜಂಟಿ ನಿರ್ದೇಶಕರಾದ MP ಕೃಷ್ಣಕುಮಾರ್ ಉಸ್ತುವಾರಿ ಹಾಗೂ ಮೇಲ್ವಿಚಾರಣೆಗೆ MIMS ಆಸ್ಪತ್ರೆಯ ಸ್ಥಾನಿಕ ವೈದ್ಯಾಧಿಕಾರಿ ಡಾಕ್ಟರ್ ದರ್ಶನ್ ಕುಮಾರ್ ಅವರನ್ನು ನೇಮಿಸಲಾಗಿದೆ ಅಂತ ಹೇಳಿದರು. ಆರೋಗ್ಯಧಾಮದ ಸೌಲಭ್ಯದ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಲು ದಾಖಲಾತಿ ವಿಭಾಗಗಳಲ್ಲಿ ಫಲಕಗಳನ್ನು ಅಳವಡಿಸಿ ಆಸ್ಪತ್ರೆಗೆ ದಾಖಲಾದ ರೋಗಿಗಳ ಪರವಾಗಿ ಬರುವ ಆರೈಕೆದಾರರು ಆರೋಗ್ಯಧಾಮದಲ್ಲಿ ತಂಗಲು ಇಚ್ಛೆಪಟ್ಟರೆ ದಿನಕ್ಕೆ 30 ಶುಲ್ಕವನ್ನು ಪಾವತಿಸಿಕೊಂಡು ರಸೀದಿ ನೀಡಬೇಕು ಅಂತ ಹೇಳಿದರು. ವಿಧಿಸಲಾಗುವ ₹30 ಶುಲ್ಕವನ್ನು ಬಳಕೆದಾರರ ನಿಧಿಗೆ ಜಮಾ ಮಾಡಬೇಕು ಮತ್ತು ಈ ಮೊತ್ತದಿಂದಲೇ ಆರೋಗ್ಯಧಾಮದ ನಿರ್ವಹಣೆ, ಆರೋಗ್ಯಧಾಮಕ್ಕೆ ನೇಮಿಸಿಕೊಳ್ಳಲಾಗಿರುವ ಸಿಬ್ಬಂದಿಗಳು ವೇತನ ಪಾವತಿಗೆ ವೆಚ್ಚ ಮಾಡಬೇಕು. ರೋಗಿಯು ಆಸ್ಪತ್ರೆಯಲ್ಲಿ ದಾಖಲಾದ ನಂತರ ನೀಡಲಾಗುವ ದಾಖಲಾತಿ ಸಂಖ್ಯೆ ಆಧಾರದ ಮೇಲೆ ಅವರ ಆರೈಕೆದಾರರಿಗೆ ಕಂಪ್ಯೂಟರ್ ಆಧಾರಿತ
ಪಾವತಿ ಚೀಟಿಯನ್ನು ನೀಡಬೇಕು ಅಂತ ಜಿಲ್ಲಾಧಿಕಾರಿಗಳು ತಾಕೀತು ಮಾಡಿದರು. ಸಭೆಯಲ್ಲಿ ಮಿಮ್ಸ್ ನಿರ್ದೇಶಕರಾದ ಡಾಕ್ಟರ್ ನರಸಿಂಹಮೂರ್ತಿ, ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾಧಿಕಾರಿ ಡಾಕ್ಟರ್ ಸೋಮಶೇಖರ್, ನಿರ್ಮಿತಿ ಕೇಂದ್ರದ ಯೋಜನಾ ನಿರ್ದೇಶಕ ಜಯಪ್ರಕಾಶ್ ಸೇರಿದಂತೆ ಇತರೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಸಭೆ ನಂತರ ಜಿಲ್ಲಾಧಿಕಾರಿಗಳು OPD ಹಾಗೂ ಔಷಧಿ ವಿತರಣಾ ಘಟಕಕ್ಕೂ ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ಆರತಿ ಧಾರ್ಮಿಕ ಕಾರ್ಯಕ್ರಮದ ಆರಂಭ ಸಂತಸದ ಮತ್ತು ಪವಿತ್ರವಾದ ಕೆಲಸವಾಗಿದ್ದು, ಕೆಲವರು ಕಾವೇರಿ ಆರತಿಯನ್ನು ವಿರೋಧಿಸುತ್ತಿರುವುದು ಸರಿಯಲ್ಲ ಅಂತ ಬಜರಂಗ ದಳದ ಸೇನೆಯ ಕರ್ನಾಟಕ ಸಂಘಟನೆ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಬಜರಂಗ ಸೇನೆ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಅವರು, ಕಾವೇರಿ ಆರತಿಯನ್ನು ಧಾರ್ಮಿಕ ಆಚರಣೆಗಾಗಿ ಕಾವೇರಿ ಮಾತೆಗೆ ಕೃತಜ್ಞತೆ ಅರ್ಪಿಸುವ ದೃಷ್ಟಿಯಿಂದ ಸಂತೋಷದಿಂದ ಸ್ವಾಗತಿಸಿ ಸಂಭ್ರಮಿಸಬೇಕು ಎಂದರು. ಕಾವೇರಿ ಆರತಿ ಬದಲಿಗೆ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಅಂತ ಇಡುತ್ತಿದ್ದು, ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಅಂತ ಸಂಘಟನೆಯಿಂದ ಹಲವು ಹೋರಾಟಗಳನ್ನು ಮಾಡಲಾಗಿದ್ದು, ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸಿ ಉಳಿಸುವುದರ ಜೊತೆಗೆ ಕಾವೇರಿ ಆರತಿಯನ್ನು ಆದ್ಯತೆಯಾಗಿ ಕಾಣಬೇಕಂತ ಅಭಿಪ್ರಾಯಪಟ್ಟರು. ಹಿಂದೂ ಧಾರ್ಮಿಕ ಆಚರಣೆಗಳನ್ನು ಸಹಿಸದ ಕೆಲ ಮಾನಸಿಕತೆಯ ವ್ಯಕ್ತಿಗಳು ವಿರೋಧ ಮಾಡುತ್ತಿದ್ದು, ಕಾವೇರಿ ಆರತಿಯಿಂದ ಶ್ರೀರಂಗಪಟ್ಟಣ ತಾಲೂಕಿನ ಆರ್ಥಿಕತೆ ಅಭಿವೃದ್ಧಿಯಾಗಲಿದ್ದು, ಜಿಲ್ಲೆಯಲ್ಲಿ ಉದ್ಯೋಗ ಸೃಷ್ಟಿಗೆ ಸಹಕಾರಿಯಾಗಲಿದೆ ಅಂತ ಹೇಳಿದರು. ಇಲ್ಲಿ ಕಾವೇರಿ ಆರತಿಯನ್ನು ಮಾಡುವುದರ ಮುಖಾಂತರ ನಮ್ಮ ಮಂಡ್ಯ ಜಿಲ್ಲೆಗೆ ಮತ್ತು ತಾಲೂಕಿಗೆ, ಶ್ರೀರಂಗಪಟ್ಟಣದ ತಾಲೂಕಿಗೆ ಕೋಟಿ ಕೋಟಿ ರೂಪಾಯಿಗಳಲ್ಲಿ ಆರ್ಥಿಕತೆ ಹರಿದು ಬರುತ್ತೆ. ಇವತ್ತು ತಾವೆಲ್ಲರೂ ಗಂಗಾ ಆರತಿ ನೋಡಿರ್ಬೋದು. ಪ್ರತಿ ವರ್ಷ 200 ಕೋಟಿ ರೂಪಾಯಿ ಆದಾಯವನ್ನು ಆ ಒಂದು ಕಾಶಿಯ ಕಾರ್ಪೊರೇಷನ್ 200 ಕೋಟಿ ರೂಪಾಯಿ ಆದಾಯನ ಪ್ರವಾಸಿಗರಿಂದ ಪಡೀತಾ ಇದೆ. ಅಂದರೆ ಪ್ರಪಂಚದ ಎಲ್ಲ ಕಡೆಯಿಂದ ಗಂಗಾ ಆರತಿ ನೋಡಲಿಕ್ಕೆ ಹೋಗ್ತಾರೆ. ಅದೇ ರೀತಿ ಕಾವೇರಿ ಆರತಿ ಆಗಿದ್ದಲ್ಲಿ ನಮ್ಮ ರಾಜ್ಯಕ್ಕೂ ಸಹ, ಅದು ಮಂಡ್ಯ ಜಿಲ್ಲೆಗೆ, ಶ್ರೀರಂಗಪಟ್ಟಣ ತಾಲೂಕಿಗೆ ಪ್ರತಿ ವರ್ಷ ಲಕ್ಷಾಂತರ ಜನ ಪ್ರವಾಸಿಗರು ಬರ್ತಾರೆ. ಅದರಿಂದ ಅಲ್ಲಿ ಆಟೋ ಚಾಲಕರಿರ್ಬೋದು, ಅಲ್ಲಿ ಲಾಡ್ಜ್ಗಳಿರ್ಬೋದು, ಹೋಟೆಲ್ಗಳಿರ್ಬೋದು, ಅಥವಾ ಅಂಗಡಿಗಳಿರ್ಬೋದು, ಅಥವಾ ವೆಹಿಕಲ್ಸ್ನ ಸಣ್ಣ ಪುಟ್ಟ ವೆಹಿಕಲ್ ಇಟ್ಕೊಂಡಿರುವಂಥ ಕಾರ್ ಇಟ್ಕೊಂಡಿರುವಂಥ ಬಾಡಿಗೆದಾರ ಇರ್ಬೋದು, ಎಲ್ಲರಿಗೂ ಸಹ ಹೊಟ್ಟೆ ತುಂಬುತ್ತೆ, ಆರ್ಥಿಕತೆಯು ಬೆಳೆಯುತ್ತೆ. ಹಾಗಾಗಿ ಜಿಲ್ಲಾಡಳಿತ ಯಾವುದೇ ಕಾರಣಕ್ಕೂ ಈ ಕಾರ್ಯವನ್ನು ಸ್ಥಗಿತ ಮಾಡಬಾರ್ದು. ಬಜರಂಗ ಸೇನೆ ಮತ್ತು ಎಲ್ಲ ಹಿಂದೂ ಸಂಘಟನೆಗಳು ಈ ಒಂದು ಕಾರ್ಯಕ್ಕೆ ನಾವು ಬೆನ್ನೆಲುಬಾಗಿ ನಿಲ್ತೀವಿ. ಮತ್ತು ಈ ಒಂದು ಕಾರ್ಯ ಮಾಡ್ತಿರುವಂಥ ಜಿಲ್ಲಾ ಉಸ್ತುವಾರಿ ಸಚಿವರಿರ್ಬೋದು, ಅಥವಾ ರಾಜ್ಯ ಸರ್ಕಾರ ಇರ್ಬೋದು, ಎಲ್ಲ MLAಗಳಿರ್ಬೋದು, ಅವರೆಲ್ಲರಿಗೂ ನಾವು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀವಿ. ಇನ್ನೆಲ್ಲಿ ಮಾಡಬೇಕು ಕಾವೇರಿ ಆರತಿ? ಇನ್ನೆಲ್ಲಿ ಮಾಡಬೇಕು? KRSL ಬೇಡ, ಶ್ರೀರಂಗಪಟ್ಟಣದಲ್ಲಿ ಮಾಡಿ. ಅದನ್ನೇ ನಾವು ಕೇಳ್ತೇವೆ. ನಾವು ನಾಳೆ ಮನವಿ, ಅದನ್ನೇ ಹೇಳ್ತಾ ಇದ್ದೀವಿ. ನಾಳೆ ನಾವು ಮನವಿ ಕೊಡಬೇಕಾದ್ರೆ, ನಾಳೆ ನಾವು ಮನವಿ ಕೊಡಬೇಕಾದ್ರೆ ನಾವು ಸ್ಪಷ್ಟ ಮಾಡ್ತಾ ಇದ್ದೀವಿ. ಅಲ್ಲಿ ಮಾಡಬೇಡಿ, ಅದನ್ನು ಸ್ಥಳಾಂತರ ಮಾಡಿಸಿ, ಅದನ್ನ ಹೇಳ್ತಾ ಇದ್ದೀವಿ ನಾವು. ಗೋಷ್ಠಿಯಲ್ಲಿ ಹರ್ಷ, ಚೇತನ್ ಕುಮಾರ್, ಸತೀಶ್ ಕುಮಾರ್, ಶಿವು, ಸ್ನೇಕ್ ಮಹೇಶ್, ಶೇಷಾದ್ರಿ ಉಪಸ್ಥಿತರಿದ್ದರು. ಇತ್ತೀಚೆಗೆ ಬೆಂಗಳೂರಿನಲ್ಲಿ RCB ತುಳಿತಕ್ಕೆ ಬಲಿಯಾದ ಜನರ ಸಾವಿಗೆ ಕಾಂಗ್ರೆಸ್ ಸರ್ಕಾರವೇ ಕಾರಣ ಅಂತ ಆಪಾದಿಸಿ, ಜೊತೆಗೆ ಮಡಿದ 11 ಮಂದಿ ಅಮಾಯಕರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮ ಪಾಂಡುಪುರ ಪಟ್ಟಣದಲ್ಲಿ BJP ಪಕ್ಷದ ವತಿಯಿಂದ ನಡೆಯಿತು. ಪಾಂಡುಪುರ ಪಟ್ಟಣದ ಪೈಲಟ್ ಸರ್ಕಲ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಹಾಗೂ ಪದಾಧಿಕಾರಿಗಳ ವತಿಯಿಂದ IPL ಪಂದ್ಯಾವಳಿಯಲ್ಲಿ RCB ಟ್ರೋಫಿ ಗೆದ್ದಂತಹ ವಿಜಯೋತ್ಸವವನ್ನು ಕಾಂಗ್ರೆಸ್ ಸರ್ಕಾರ ಆಯೋಜನೆ ಮಾಡಿದಂಥ ಸಂದರ್ಭದಲ್ಲಿ ನೂಕುನುಗ್ಗಲಿನಿಂದ ಕಾಲು ತುಳಿತಕ್ಕೆ ಒಳಗಾಗಿ ಸಾವನ್ನಪ್ಪಿದ 11 ಜನರ ಸಾವಿಗೆ ಕಾಂಗ್ರೆಸ್ ಸರ್ಕಾರದ ವೈಫಲ್ಯ ಕಾರಣ ಅಂತ ಆಪಾದಿಸಿ ಮಡಿದ 11 ಅಮಾಯಕರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಮತ್ತು CM ಮತ್ತು DCM ರಾಜೀನಾಮೆ ಒತ್ತಾಯಿಸಲಾಯಿತು. ಜೊತೆಗೆ ಬೃಹತ್ ಪ್ರತಿಭಟನೆಯನ್ನು ಕೂಡ ನಡೆಸಲಾಯಿತು. ಈ ವೇಳೆ ಪೈಲಟ್ ಸರ್ಕಲ್ನಲ್ಲಿ ಮಾನವ ಸರಪಳಿ ರಚಿಸಿ ರಸ್ತೆ ತಡೆ ನಡೆಸಿ ಧಿಕ್ಕಾರಕ್ಕೆ ಹೋಗಲಾಯಿತು. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗುತ್ತಾ ಅಣುಕು ಚಿತ್ರಗಳನ್ನು ಹಿಡಿದುಕೊಂಡು ಕೆಲಕಾಲ ರಸ್ತೆ ತಡೆ ನಡೆಸಲಾಯಿತು. ಯಾವುದೇ ಪೂರ್ವ ಸಿದ್ಧತೆ ಇಲ್ಲ ದೊಡ್ಡ ಕಾರ್ಯಕ್ರಮವನ್ನು ಅತ್ತಚೋರದಿಂದ ಮಾಡಿ ಆ ತಪ್ಪನ್ನು ಪೊಲೀಸರ ಮೇಲೆ ಹಾಕಿ ನುಣುಚಿಕೊಳ್ಳುವ ಕಾರ್ಯದಲ್ಲಿ ಸರ್ಕಾರ ತೊಡಗಿದೆ ಅಂತ ಮುಖಂಡರು ದೂರಿದರು. ಸರ್ಕಾರದ ವೈಫಲ್ಯವನ್ನು ಮುಚ್ಚಿಡಲು ಅಮಾಯಕ ಪೊಲೀಸರ ಮೇಲೆ ವೈಫಲ್ಯದ ಹೊಣೆ ಹೊರಿಸುತ್ತಿದ್ದಾರೆ ಅಂತ ಆಪಾದಿಸಿದರು. ಈ ಸರ್ಕಾರಕ್ಕೆ ಮರ್ಯಾದೆ ಇರುವುದೇ ಆದರೆ ತಕ್ಷಣ ರಾಜೀನಾಮೆ ನೀಡಬೇಕು ಅಂತ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ವಿವೇಕ್ ತಿಳಿಸಿದರು. ಇದೇ ಸಂದರ್ಭದಲ್ಲಿ ನಮ್ಮ ಸ್ವರ್ಣ ವಾಹಿನಿಯೊಂದಿಗೆ ಮಾತನಾಡಿದ ಶಿವಲಿಂಗೇಗೌಡ, ಜನಸಮೂಹವನ್ನು ದಿಕ್ಕು ತಪ್ಪಿಸಿದ DK ಶಿವಕುಮಾರ್ 11 ಜನರ ಸಾವಿಗೆ ನೇರ ಹೊಣೆ, ಇದರ ಜವಾಬ್ದಾರಿಯನ್ನು ಸರ್ಕಾರ ಹೊತ್ತು ರಾಜೀನಾಮೆ ನೀಡಬೇಕು ಮತ್ತು ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳನ್ನು ಮತ್ತೆ ವಾಪಸ್ಸು ಕೆಲಸಕ್ಕೆ ಹಾಜರಾಗುವಂತೆ ಆದೇಶ ಹೊರಡಿಸಬೇಕು. ಇದರಲ್ಲಿ ಸರ್ಕಾರದ ವೈಫಲ್ಯವೇ ಹೊರತು ಪೊಲೀಸರ ವೈಫಲ್ಯ ಇಲ್ಲ ಅಂತ ಹೇಳಿದರು. ಅದರಲ್ಲೂ DK ಶಿವಕುಮಾರ್ ಮಾತು ಕೇಳಬೇಕು. ನಾನು ಹೋಗ್ತಾ ಇದ್ದೀನಿ ಅದಕ್ಕೆ ಏರ್ಪೋರ್ಟ್ಗೆ, ನೀವು ಯಾರು ಅಲ್ಲಿಗೆ ಬರಬೇಡಿ, ನೀವೆಲ್ಲ ವಿಧಾನಸೌಧಕ್ಕೆ ಬಂದ್ಬಿಡಿ. ವಿಧಾನಸೌಧ ಸ್ಟೆಪ್ ಮೇಲೆ ಇವ್ರಿಗೆ ಅದೆಂಥದ್ದು ಸನ್ಮಾನ ಮಾಡಿಬಿಟ್ಟು ಅಲ್ಲಿಂದ ಎಲ್ಲ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹೋಗಿ ಅಂತ ಇಡೀ ಜನಸಮೂಹನ ಜೊತೆಗೆ ಕ್ರಿಕೆಟ್ ಅಭಿಮಾನಿಗಳನ್ನ ದಿಕ್ತಪ್ಪಿಸಿ 11 ಜನ ಅಮಾಯಕರ ಸಾವಿಗೆ ಈ ಸರ್ಕಾರ ಹೊಣೆಯಾಗಿದೆ. ಭಾರತೀಯ ಜನತಾ ಪಕ್ಷದ ಆಗ್ರಹ ಇಷ್ಟೇ, ನೀವೇನಿದ್ದೀರಿ CM, DCM, ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಡಿ.
ಪಾಪ ಆ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದಿರಲ್ಲ, ಅದನ್ನು ವಾಪಸ್ ಮಾಡಿರಿ. ಪೊಲೀಸ್ ತಲೆದಂಡದಿಂದ ಇದಕ್ಕೆ ನ್ಯಾಯ ಸಿಗೋದಿಲ್ಲ. ನಿನಗೆ ಸಿದ್ದರಾಮಣ್ಣ ತಾಕತ್ತಿದ್ರೆ ನಿಮ್ಮ ಡಿ ಕೆ ಶಿವಕುಮಾರ್ ತಲೆದಂಡ ಮಾಡು, ನಿನ್ನ ತಾಕತ್ತಿದ್ರೆ ನಿಮ್ಮ ಹೋಮ್ ಮಿನಿಸ್ಟರ್ ತಲೆದಂಡ ಮಾಡು. ಅದನ್ನು ಬಿಟ್ಟು ಅತ್ಯಂತ ನಿಷ್ಠಾವಂತ ಬಿ ದಯಾನಂದ ಅವ್ರನ್ನ ನೀವು ಸಸ್ಪೆಂಡ್ ಮಾಡಿದ್ದು ಸರಿಯಲ್ಲ. ಪ್ರತಿಭಟನೆ ವೇಳೆ ಆನಂದ್, ಧನಂಜಯ, ಸೋಮಣ್ಣ, ಮಂಗಳಾ, ನವೀನ್, ಪುರುಷೋತ್ತಮ್, ಶಂಭುನಳ್ಳಿ ಮಂಜುನಾಥ್, ಡೈರಿ ರಾಮು ಸೇರಿದಂತೆ ಅನೇಕ ಮುಖಂಡರು ಮತ್ತು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಕಲ್ಯಾಣ ಕರ್ನಾಟಕಕ್ಕೆ ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಎಷ್ಟು ಅನುದಾನ ನೀಡಿದ್ದಾರೆ, ಎಷ್ಟು ಅಭಿವೃದ್ಧಿ ಕೆಲಸ ಆಗಿದೆ ಎಂಬ ಬಗ್ಗೆ ಶ್ವೇತಪತ್ರ ಹೊರಡಿಸುವಂತೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ರಾಜ್ಯ ಸರ್ಕಾರವನ್ನು ಬೆಂಗಳೂರಿನಲ್ಲಿ ಒತ್ತಾಯಿಸಿದ್ದಾರೆ. ಕಲ್ಯಾಣ ಕರ್ನಾಟಕಕ್ಕೆ ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಎಷ್ಟು ಅನುದಾನ ನೀಡಿದ್ದೀರಿ, ಎಷ್ಟು ವೆಚ್ಚ ಮಾಡಿದ್ದೀರಿ, ಏನೇನು ಅಭಿವೃದ್ಧಿ ಕೆಲಸ ಆಗಿವೆ ಎಂಬ ಬಗ್ಗೆ ಶ್ವೇತಪತ್ರ ಹೊರಡಿಸಿ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು. ಪಕ್ಷದ ರಾಜ್ಯ ಕಚೇರಿ ಜೆಪಿ ಭವನದಲ್ಲಿ ನಡೆದ ಜನರೊಂದಿಗೆ ಜನತಾ ದಳ ಹೆಸರಿನಲ್ಲಿ ಯುವ ಜನತಾ ದಳ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಕ್ಷ ಸಂಘಟನೆಗಾಗಿ ಹಮ್ಮಿಕೊಳ್ಳಲಾಗಿರುವ ರಾಜ್ಯ ಪ್ರವಾಸ ಮತ್ತು ಮಿಸ್ ಕಾಲ್ ಸದಸ್ಯತ್ವದ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಆರೋಗ್ಯ ಆವಿಷ್ಕಾರ ಎಂದು ನಮ್ಮ ಸಿಎಂ ಡಿಸಿಎಂ ಯಾದಗಿರಿಗೆ ಹೋಗಿದ್ದರು. ಕಲ್ಯಾಣ ಕರ್ನಾಟಕದ ಉದ್ಧಾರ ಮಾಡ್ತೇವೆ ಅಂತ ಉದ್ದುದ್ದ ಭಾಷಣ ಮಾಡಿದ್ದಾರೆ. ಸಂತೋಷ. ಹಾಗಾದರೆ ನಿಮ್ಮ ಪಕ್ಷದ ಆಡಳಿತ ಅವಧಿಯಲ್ಲಿ ಅದು 2 ವರ್ಷಗಳ ಅವಧಿಯಲ್ಲಿ ಏನೇನು ಕೆಲಸ ಮಾಡಿದ್ದೀರಿ ಎಂಬುದನ್ನು ಜನರ ಮುಂದೆ ಇಡಿ ಅಂತ ಕುಮಾರಸ್ವಾಮಿ ಒತ್ತಾಯಿಸಿದರು. ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಿಗಳಾದ ಎಚ್ ಡಿ ದೇವೇಗೌಡ, ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು, ಶಾರದಾ ಪೂರ್ವ ನಾಯಕ್, ಮಾಜಿ ಸಚಿವರಾದ ಲೀಲಾದೇವಿ ಆರ್ ಪ್ರಸಾದ್, ಎಚ್ ಕೆ ಕುಮಾರಸ್ವಾಮಿ, ವೆಂಕಟರಾವ್ ನಾಡಗೌಡ, ಡಾಕ್ಟರ್ ಎ ಬಿ ಮಾಲಕರೆಡ್ಡಿ, ಹನುಮಂತಪ್ಪ, ಕೃಷ್ಣಪ್ಪ ಸೇರಿದಂತೆ ಅನೇಕರು ಹಾಜರಿದ್ದರು. ಶಿಕ್ಷಣದ ಜೊತೆಗೆ ಸಂಸ್ಕೃತಿ ಬಗ್ಗೆ ಗಮನ ಹರಿಸುವ ಕಡೆ ವಿದ್ಯಾರ್ಥಿಗಳು ನಿರತರಾಗಬೇಕು ಅಂತ ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಎಂ ವಿನಯ್ ಕುಮಾರ್ ಮಂಡ್ಯ ತಾಲೂಕಿನ ಬಸರಾಳು ಗ್ರಾಮದಲ್ಲಿ ಸಲಹೆ ನೀಡಿದ್ದಾರೆ. ಶಿಕ್ಷಣದ ಜೊತೆಗೆ ಸಂಸ್ಕೃತಿ ಬಗ್ಗೆ ಗಮನ ಹರಿಸುವ ಕಡೆ ವಿದ್ಯಾರ್ಥಿಗಳು ನಿರತರಾಗಬೇಕು ಅಂತ ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಎಂ ವಿನಯ್ ಕುಮಾರ್ ಸಲಹೆ ನೀಡಿದರು. ಮಂಡ್ಯ ತಾಲೂಕಿನ ಬಸರಾಳು ಗ್ರಾಮದಲ್ಲಿ ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಟ್ರಸ್ಟ್ ಮಂಡ್ಯ, ಅಮೃತ ಅಲಯನ್ಸ್ ಸಂಸ್ಥೆ, ಅಖಿಲ ಕರ್ನಾಟಕ ಸಿರಿಗನ್ನಡ ಪ್ರತಿಷ್ಠಾನ, ನಿವೃತ್ತ ಶಿಕ್ಷಕ ಕೆ ಮಾಯಗಶೆಟ್ಟಿ ಸೇವಾ ಸಮಿತಿ ಹಾಗೂ ಇನ್ನಿತರ ಸಂಘಟನೆಗಳ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ದಿನಾಚರಣೆ ಅಂಗವಾಗಿ ನಡೆದ SSLC ಮತ್ತು PUCಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಮಾರಂಭ ಹಾಗೂ ಸಸಿ ನೆಡುವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಹಳ್ಳಿಗಳಲ್ಲಿ ದೇವಾಲಯಗಳನ್ನು ಕಟ್ಟುತ್ತೀರಾ, ಆದರೆ ಗ್ರಂಥಾಲಯ ಕಟ್ಟುವ ಕೆಲಸವನ್ನು ಇನ್ನಾದರೂ ಮಾಡಬೇಕು. ದೇವಾಲಯ ನಿರ್ಮಾಣಕ್ಕೆಂದು ಹಣ ಸಂಗ್ರಹಿಸುವ ರೀತಿಯಲ್ಲಿಯೇ ಗ್ರಂಥಾಲಯ ನಿರ್ಮಾಣಕ್ಕಂತ ಹಣ ಸಂಗ್ರಹಿಸುವ ಕೆಲಸ ಮಾಡಬೇಕು ಅಂತ ಹೇಳಿದರು. ವಿದ್ಯಾರ್ಥಿ ದಿಸೆಯಲ್ಲಿಯೇ ಜಾತಿ ತಾರತಮ್ಯ ಮತ್ತು ಮೇಲೆ ಕೀಳು ಎಂಬುವ ಭಾವನೆ ಹೋಗಲಾಡಿಸುವ ಶಿಕ್ಷಣವನ್ನು ನೀಡುವುದು ಮುಖ್ಯವಾಗಬೇಕು. ಅದನ್ನು ಶಿಕ್ಷಕರಾದವರು ಅಚ್ಚುಕಟ್ಟಾಗಿ ತಿಳಿಸುವ ಕೆಲಸ ಮಾಡಬೇಕು. ಅಶಾಂತಿ ಉಂಟು ಮಾಡುವವರು ಎಷ್ಟೇ ವಿಚಾರವಂತರಾದರೂ ಪ್ರಯೋಜನವಿಲ್ಲ ಅಂತ ಅವರು ಹೇಳಿದರು. ವರ್ಲ್ಡ್ ಸೆಂಚುರಿಯಲ್ಲಿ ಏನು ಅಲ್ಲಿ ಯಾವ್ಯಾವ ಪಕ್ಷಿಗಳು ಬರ್ತದೆ, ಯಾವ್ಯಾವ ದೇಶದ ಪಕ್ಷಿ ಬರ್ತದೆ, ಯಾವ ಮಾಸದಲ್ಲಿ ಯಾವ ತಿಂಗಳಲ್ಲಿ ಬರ್ತದೆ, ಅದ್ರ ರೆಕ್ಕೆ ಏನ್ ಸ್ಪೆಷಲ್, ಕೊಕ್ಕೆ ಏನ್ ಸ್ಪೆಷಲ್, ಎಷ್ಟು ಆಡ್ತದೆ, ಎಷ್ಟು ಇಳಿತದೆ, ಯಾವಾಗ ಮೊಟ್ಟೆ ಆಗ್ತದೆ, ಇದನ್ನೆಲ್ಲ ಫಸ್ಟ್ ಅಧ್ಯಯನ ಮಾಡ್ಕೊಂಡು ಒಂದ್ ಸಣ್ಣದು ಒಂದು 500 ರೂಪಾಯಿ 1000 ರೂಪಾಯಿ ಒಂದು ಬೈನಾಕ್ಯುಲರ್ ತಗೊಂಡು ಹೋಗಿ ಆಗ ನೀವು ಕುತೂಹಲ ಇಷ್ಟ ಇರ್ತದೆ ಗೊತ್ತಾ ಅಲ್ವಾ? ಆಗ ನೀವು ಪಕ್ಷಿಗಳನ್ನ ಪ್ರಾಣಿಗಳನ್ನ ನೀವು ನೋಡ್ಬೇಕು. ಅಂತ ಪರಿಸರ ವೀಕ್ಷಣೆಗಳನ್ನ ನೀವೆಲ್ಲ ಒದಗಿಸ್ಬೇಕು. ಇನ್ನು ಸಾಮಾನ್ಯವಾಗಿ ನೀವು ಬೆಟ್ಟ ಕರ್ಕೊಂಡೋದ್ರು ಚನ್ನರಾಯ ಸ್ವಾಮಿಗೆ ಒಂದು ಆರತಿ, ಒಂದು ಗಂಧದ ಕಡ್ಡಿ ಕಾಯಿ ಹೊಡೆದ್ಬಿಟ್ಟು ಪ್ರಸಾದ ಮಾಡ್ಕೊಂಡು ಬಂದ್ಬಿಟ್ರೆ ನಾವು ಪರಿಸರ ವೀಕ್ಷಣೆ ಎಲ್ಲಿ ಮಾಡಿದೀವಿ? ಬಸ್ ವೀಕ್ಷಣೆ ಮಾಡಿದೀವಿ, ಅಕ್ಕಪಕ್ಕದಲ್ಲಿ. ಇದೇ ಸಂದರ್ಭದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ನಂತರ ಸಸಿ ನೆಟ್ಟು ವಿದ್ಯಾರ್ಥಿಗಳಿಗೆ ಪರಿಸರ ಜಾಗೃತಿಯನ್ನು ಕೂಡ ಮೂಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಚಂದ್ರಶೇಖರಯ್ಯ, ಅಮೃತ ಲಯನ್ಸ್ ಸಂಸ್ಥೆಯ ಲೋಕೇಶ್, ASI ಯೋಗೇಂದ್ರ, ಮುಖಂಡರಾದ ವಸಂತ್ ಕುಮಾರ್ ಭಾಗವಹಿಸಿದರು. ಗೃಹ ಕಾರ್ಮಿಕರಿಗಾಗಿ ರಾಷ್ಟ್ರೀಯ ಕಾನೂನನ್ನು ಜಾರಿಗೆ ತರಲು ಸರ್ಕಾರಕ್ಕೆ ಸುಪ್ರೀಂ ನ್ಯಾಯಾಲಯ ಆದೇಶ ನೀಡಿದ್ದು, ಗೃಹ ಕಾರ್ಮಿಕರ ರಕ್ಷಣೆಗಾಗಿ ಸೂಕ್ತ ಕಾನೂನುಗಳನ್ನು ಜಾರಿ ಮಾಡಲು ಸರ್ಕಾರ ಮುಂದಾಗಬೇಕು ಅಂತ ಅಖಿಲ ಕರ್ನಾಟಕ ಗೃಹ ಕಾರ್ಮಿಕರ ವೃತ್ತಿ ಸಂಘಟನೆಯ ಜಿಲ್ಲಾಧ್ಯಕ್ಷೆ ಲಲಿತಮ್ಮ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕರ್ನಾಟಕ ಗೃಹ ಕಾರ್ಮಿಕರ ವೃತ್ತಿ ಸಂಘಟನೆಯ ಜಿಲ್ಲಾಧ್ಯಕ್ಷೆ ಲಲಿತಮ್ಮ, ಗೃಹ ಕಾರ್ಮಿಕರಿಗೆ ಯಾವುದೇ ರೀತಿಯ ಕಾನೂನಿನ ರಕ್ಷಣೆ ಇಲ್ಲದೆ ಸಮಸ್ಯೆಗಳನ್ನು ಎದುರಿಸುವಂತಾಗಿದೆ ಅಂತ ಹೇಳಿದರು. ಕಳೆದ 25 ವರ್ಷಗಳಿಂದ ನಾಡಿನ ಎಲ್ಲ ಯುವಕರ ಪ್ರತಿಭೆಗಳನ್ನು ಅರಳಿಸಬೇಕು ಅನ್ನುವಂಥ ಕಾರಣದ ಹಿನ್ನೆಲೆಯಲ್ಲಿ ತಾಲೂಕು ಮಟ್ಟದಿಂದ ರಾಷ್ಟ್ರ ಮಟ್ಟದ ತನಕ ಯುವಜನೋತ್ಸವವನ್ನು ಇಲಾಖೆ ನಡೆಸಿಕೊಂಡು ಬಂದಿರುವುದನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ. ಯುವಕರ ಮನಸ್ಸಿನಲ್ಲಿ ನಡವಳಿಕೆಯಲ್ಲಿರುವಂತಹ ಪ್ರತಿಭೆಗಳಿಗೆ ಗೃಹ ಸಂಬಂಧಿತ ಕೆಲಸಗಳಲ್ಲಿ ಹೆಚ್ಚಾಗಿ ಕೊಳಚೆ ಪ್ರದೇಶದಲ್ಲಿ ವಾಸಿಸುವ ಬಡ ಮಹಿಳೆಯರು ಅವಿದ್ಯಾವಂತ ಪರಿಶಿಷ್ಟರೇ ಆಗಿದ್ದು, ಅವರ ಜೀವನ ನಿರ್ವಹಣೆ, ಕುಟುಂಬದ ಬೆಳವಣಿಗೆಗೆ ಇತರರ ಮನೆಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಕನಿಷ್ಠ ವೇತನದ ನಿಗದಿಯೂ ಆಗದೆ ಜೀವನ ನಿರ್ವಹಿಸಲು ಕಷ್ಟಕರವಾಗಿದೆ ಅಂತ ಹೇಳಿದರು. ಗೃಹ ಕಾರ್ಮಿಕರು ಬಹುತೇಕ ಮಹಿಳೆಯರೇ ಆಗಿದ್ದು, ಜಿಲ್ಲೆಯಲ್ಲಿ ಸಂಘಟನೆಗೆ ಸಾಕಷ್ಟು ಸದಸ್ಯರು ನೋಂದಾಯಿತರಾಗಿದ್ದಾರೆ. ಗೃಹ ಕಾರ್ಮಿಕರಿಗೆ ನೀಡಬೇಕಾದ ಸವಲತ್ತುಗಳು ಹಾಗೂ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ
ಜುಲೈ ತಿಂಗಳಿನಲ್ಲಿ ಆಲ್ ಇಂಡಿಯಾ ಗೃಹ ಕಾರ್ಮಿಕರ ಹೋರಾಟದಲ್ಲಿ ಭಾಗವಹಿಸುವುದಾಗಿ ತಿಳಿಸಿದರು. ಇಡೀ ಪ್ರಪಂಚದಲ್ಲಿ ಎರಡನೇ ಶಕ್ತಿಯಾಗಿ ಬೆಳೆದಿದೆ. ಮಾನವ ಶಕ್ತಿ ಅಂತಕ್ಕಂಥದ್ದು ಕಡಿಮೆ ಏನಲ್ಲ. ಇದರಿಂದ ಎಷ್ಟು ಕೊಟ್ಟರಿಗೆ ಇದಕ್ಕೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಯುವ ಸಬಲೀಕರಣ ಅಂತಕ್ಕಂಥ ಮಾತಿನಿಂದ ನಾವು ಇವತ್ತು ಈ ರೀತಿ ಎಲ್ಲ ರೀತಿಯ ಕಾರ್ಯಕ್ರಮಗಳ ಆಯೋಜನೆ ಮಾಡ್ತಾ ಇದ್ದೇವೆ. ನಮ್ಮ ದೇಶದ ಪರಂಪರೆಯನ್ನು ಉಳಿಸ್ಕೋಬೇಕು, ಜಾನಪದ ಕಲೆಯನ್ನು ಉಳಿಸ್ಕೋಬೇಕು, ವಿಜ್ಞಾನದಿಂದ ಹಿಡಿದು ಪ್ರತಿಯೊಂದು ರಂಗದಲ್ಲೂ ಸಹ ನಾವೆಲ್ಲ ಉಳಿಸ್ಕೋಬೇಕು. ಮುಂದೆ ಬರ್ತಕ್ಕಂಥ ಸವಾಲುಗಳನ್ನು ಸಹ ಈ ದೇಶ ಎದುರಿಸಬೇಕು. ಅದಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಯುವ ಶಕ್ತಿ. ಏನು ಯಂಗ್ ಇಂಡಿಯಾ, ಯುವ ಭಾರತ ಅಂತಕ್ಕಂಥ ಕಾನ್ಸೆಪ್ಟ್ನಲ್ಲಿ ನಾವು ಹೋಗ್ತಾ ಇದ್ದೀವೋ ಅದು ಸಾಧ್ಯವಾಗಲೇಬೇಕಾದ್ರೆ ನಾವು ಯುವ ಪ್ರತಿಭೆಗಳನ್ನ ಎಕ್ಕಿ ಗೋಷ್ಠಿಯಲ್ಲಿ ಶೋಭಾ, ಪಂಕಜ, ಮಂಜುಳಾ, ಕಾರ್ಯದರ್ಶಿ ಸಿ ಕುಮಾರಿ ಉಪಸ್ಥಿತರಿದ್ದರು. ಪ್ರಗತಿಪರ ಸಂಘಟನೆಗಳು ಹಾಗೂ ರೈತರ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದ ಮದ್ದೂರು ಶಾಸಕ ಕದಲೂರು ಉದಯ್ ಇದೀಗ ಯೂಟರ್ನ್ ಹೊಡೆದಿದ್ದು, ನಾನು ಯಾವ ಸಂಘಟನೆ ಅಥವಾ ರೈತರ ವಿರುದ್ಧವೂ ಮಾತನಾಡಿಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಇದರ ಜೊತೆಗೆ ಇದೆಲ್ಲ ಮೀಡಿಯಾಗಳೇ ಸೃಷ್ಟಿ ಮಾಡಿರ್ತಕ್ಕಂಥ ಕಥೆ ಅಂತೇಳಿ ಅವರು ತೆಗೆದು ಮೀಡಿಯಾದವರ ಮೇಲೆ ಅದನ್ನು ಬಾಣ ಬಿಟ್ಟಿದ್ದಾರೆ. ಹೋರಾಟಗಾರರ ವಿರುದ್ಧ ವಿವಾದಾತ್ಮಕ ಹೇಳಿಕೆ ವಿಚಾರವಾಗಿ ಮಾತನಾಡಿದಂತಹ ಮದ್ದೂರು ಕ್ಷೇತ್ರದ ಶಾಸಕ ಕದಲೂರು ಉದಯ್ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಸ್ಪಷ್ಟನೆ ನೀಡಿದ್ದಾರೆ. ಯಾವ ಸಂಘಟನೆ ಅಥವಾ ರೈತರ ವಿರುದ್ಧ ನಾನು ಮಾತನಾಡಿಲ್ಲ, ಒಬ್ಬ ವ್ಯಕ್ತಿಗೆ ಸೀಮಿತವಾಗಿ ಮಾತ್ರ ನನ್ನ ಹೇಳಿಕೆ ನೀಡಿದ್ದೇನೆ ಅಂತ ಅವರು ಹೇಳಿದ್ದಾರೆ. ನನ್ನ ಹೇಳಿಕೆ ಬಗ್ಗೆ ತಪ್ಪು ಗ್ರಹಿಕೆಯಾಗಿದೆ, ಕೆಲವರು ಅದಕ್ಕೆ ಉಪಕಾರ ಹಾಕಿದ್ದಾರೆ. ಒಬ್ಬ ಪ್ರತ್ಯೇಕ ವ್ಯಕ್ತಿಗೆ ಸೀಮಿತವಾಗಿ ಹೇಳಿರುವ ಹೇಳಿಕೆ ಅದು. ಯಾವುದೇ ಸಂಘಟನೆ, ರೈತರು, ಸಾರ್ವಜನಿಕರ ವಿರುದ್ಧ ನಾನು ಹೇಳಿಕೆ ಕೊಟ್ಟಿಲ್ಲ ಅಂತ ಹೇಳಿದರು. ನಾವು ಜನರ ಪರ ಕೆಲಸ ಮಾಡೋದಕ್ಕೆ ಬಂದಿರುವುದು. ಇದರ ಮಧ್ಯೆ ಕೆಲವು ಕಳ್ಳರು ಕಾರ್ಕರು ಇರ್ತಾರೆ. ನಾನು ಸುಳ್ಳು ಮಾತನಾಡಲ್ಲ. ನಾನು ಒಬ್ಬ ವ್ಯಕ್ತಿಗೆ ಮಾತನಾಡಿರೋ ಹೇಳಿಕೆ ಅದು. ಆ ಹೇಳಿಕೆಗೆ ನಾನು ಈಗಲೂ ಬದ್ಧನಿದ್ದೇನೆ ಅಂತ ಹೇಳಿದರು. ನಾನು ಗೆದ್ಲಿಗೆರೆಯವರ ವಿಚಾರವಾಗಿ ಮಾತನಾಡಿಲ್ಲ. ಹೋರಾಟ ಮಾಡುವುದು ಅವರವರ ಹಕ್ಕು, ನಾವು ಪ್ರಶ್ನೆ ಮಾಡಲ್ಲ. ನಗರಸಭೆ ವ್ಯಾಪ್ತಿಗೆ ಸೇರಿಸುವ ಬಗ್ಗೆ ಸಭೆ ಮಾಡೋಣ ಅಂತ ಹೇಳಿದ್ದೇನೆ. ಹೋರಾಟಗಾರರನ್ನು ಕೇಳಿದರೆ ಮಾಧ್ಯಮದವರು ಮಿಸ್ಗೈಡ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಾವು ಗೆದ್ಲಿಗೆರೆ ವಿಚಾರ ಮಾತನಾಡಿಲ್ಲ. ಮಾಧ್ಯಮದವರು ತಪ್ಪು ಮಾಹಿತಿ ಕೊಡ್ತಾರೆ, ಗೊತ್ತಿಲ್ಲ. ನೂರಾರು ಕೆಲಸ ಮಾಡ್ತಿದ್ದೇನೆ, ಮಾಧ್ಯಮದಲ್ಲಿ ಸುದ್ದಿ ಬಂದಿಲ್ಲ. ಈ ವಿಚಾರ ತಗೊಂಡು ಯಾವನೋ ರೈತರ ವಿರುದ್ಧ ಮಾತನಾಡಿದ್ದಾರೆ ಅಂತಾರೆ. ನಾನು ರೈತರ ವಿರುದ್ಧ ಮಾತನಾಡಿದ್ದೀನಾ? ನಾನು ಯಾವ ಸಂಘಟನೆ ವಿರುದ್ಧವಾಗಿ ಮಾತನಾಡಿಲ್ಲ ಅಂತ ಹೇಳಿದರು. ಬಡವರ ಪರ ಕೆಲಸ ಮಾಡಲು ಇದ್ದೇನೆ. ಮಾಧ್ಯಮದಲ್ಲಿ ನನ್ನ ಬಿಂಬಿಸಿದ್ದಾರಷ್ಟೇ. ಗೆದ್ಲಿಗೆರೆ ಸಭೆಯಲ್ಲಿ ನನ್ನ ವಿಷಯ ಚರ್ಚೆ ಮಾಡಿಲ್ಲ. ಊಹಾಪೋಹಗಳು ಸೃಷ್ಟಿಸಲಾಗಿದೆ. ಸೇವೆ ಮಾಡಲು ಉದ್ದೇಶ ಇಟ್ಕೊಂಡು ನಾನು ಬಂದಿದ್ದೇನೆ ಅಂತ ಕದಲೂರು ಉದಯ್ ಹೇಳಿದರು. ಅದ್ರ ಬಗ್ಗೆ ನೀವು ಮಾತಾಡಿದ್ರಿ ಇಲ್ಲಿ ಈ ಯಾರೋ ಈ ವಿರುದ್ಧ ಮಾಡ್ತಾವ್ರೆ, ಅಂತ ನಿಮ್ಮವ್ರು ಕೇಳಿದ್ರು, ಆಯ್ತಾ? ಅದ್ರ ಮಧ್ಯೆ ಇನ್ಯಾವುದೋ ಪ್ರತ್ಯೇಕ ಪರ್ಟಿಕ್ಯುಲರ್ ವ್ಯಕ್ತಿದು ನೇಮ್ ಬಂದಾಗ ನಾ ಆ ವ್ಯಕ್ತಿ ಬಗ್ಗೆ ಹೇಳಿದೆ. ಆ ವ್ಯಕ್ತಿ ಯಾರು ಸರ್? ಯಾರೋ ನಿಮಗ್ ಗೊತ್ತಿರ್ತದೆ. ಅದನ್ನ ಯಾಕೆ ನಾವು ನಮ್ಮ ಬಾಯಿಂದ ಕೆಟ್ಟವ್ರ ಬಗ್ಗೆ ಹೆಸರು ಹೇಳಿ ಯಾಕೆ ನಮ್ಮ ಬಾಯಿ ಬಳಸಿ ಮಾಡ್ಕೋಬೇಕು? ಆಗಿದೆ. ನಾನೇನು ಅಂತ ಅವ್ರ ಬಗ್ಗೆನೇ ಆಗ್ಲಿ, ಸಂಘಟನೆ ಅವ್ರ ವಿರುದ್ಧವಾಗಿ ನಾನೇನು ಮಾತಾಡ್ಲಿಲ್ಲ. ನಾವೆಲ್ರಿಗೂ ಪರವಾಗಿ ಕೆಲಸ ಮಾಡೋಕ್ಕಿರೋದು. ನಾವೇನು ಅವ್ರ ವಿರುದ್ಧ ಹೇಳಿದಾಗ ಅದ್ರ ಏನಾಗಿದೆ, ಓವರ್ ಆಲ್ ಹಾಕೊಂಡು ನಿಮ್ಮ ಮೀಡಿಯಾದವರು ಎಲ್ಲರೂ ಸೇರ್ಸಿ ಹಾಕ್ಬಿಟ್ಟಿದ್ರಿ. ಗೆದ್ಲಿಗೆರೆ ಪಂಚಾಯತಿ, ಇದು ಪಂಚಾಯತಿ ನಿಮ್ಮ ಮಾಧ್ಯಮದಲ್ಲಿ ಆ ಥರ ಅವ್ರಿಗೆ ಬಿಂಬಿಸ್ಬಿಟ್ಟಿದ್ವಿ. ಅವ್ರಿಗೆ ಒಂದು ತಪ್ಪುಗೆ ಯಾಕೆ ನಾನೇನೋ ಅವ್ರ ವಿರುದ್ಧವಾಗಿ ಏನೋ ಹೇಳ್ಬಿಟ್ಟಿದ್ದೀನಿ ಅಂತ. ಯಾವಾಗ ಇದು ಅನೌನ್ಸ್ ಆದಾಗ ಅವ್ರು ಸಭೆ ಮಾಡಿದ್ರು, ನನ್ನ ಗಮನಕ್ಕೆ ಬಂತು. ಅದೇನು ಅವ್ರೇನು ನನ್ನ ವಿರುದ್ಧ ಮಾತಾಡಿರಲಿಲ್ಲ ಸಭೆಯಲ್ಲಿ, ಇನ್ನೊಂದು ಮಾಡಿರಲಿಲ್ಲ. ಇಲ್ಲ, ನಮ್ಗೆ ಅವಶ್ಯಕತೆ ಇಲ್ಲ ಅನ್ನೋ ತರ ಚರ್ಚೆ ಆಯ್ತಲ್ಲ. ನಾನು ಅದನ್ನ ಕೇಳಿದೆ, ನನ್ನ ಹತ್ರ ಬನ್ನಿ, ನಾನೇ ಬರ್ತೀನಿ ಅಲ್ಲಿಗೆ, ಊರಿಂದ ಬಂದ್ಮೇಲೆ ಸೇರಿ ಚರ್ಚೆ ಮಾಡುವ. ಅದರಿಂದ ಯಾರಿಗೆ ಅನಾನುಕೂಲ ಆಗ್ತದೆ ಏನು ಅಂತ ಚರ್ಚೆ ಮಾಡುವ. ಅದು ಬಿಟ್ಬಿಟ್ಟು ನೀವೇ ಸೇರ್ಕೊಂಡು ಒಬ್ರಿಗೊಬ್ರು ಸೃಷ್ಟಿ ಆಗೋದು ಬೇಡ. ನಮಗೆ ಈ ತಾಲೂಕಲ್ಲಿ ನಾವು ಬಂದಿರ್ತೀರೋ ಒಂದು ಒಳ್ಳೆ ಸೇವೆ ಮಾಡಬೇಕು, ಅದು ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬಂದಿದ್ದೆ. ನಾನು ಯಾರನ್ನ ಕೆಟ್ಟವ್ರು ಅನ್ಬೇಕಾಯ್ತದೆ. ಅದರಿಂದ ನಾನೇನು ಪರ್ಟಿಕ್ಯುಲರ್ ವ್ಯಕ್ತಿ ವಿಚಾರ ಹೇಳಿದೆ ಅಲ್ಲಿ. ಸೊ ಅದನ್ನೇನಾಗಿದೆ, ಇದು ನನಗೆ ಗೊತ್ತಿಲ್ಲ. ನೀವೇನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಪಾಂಡವಪುರ ತಾಲೂಕು ಘಟಕದ ಉದ್ಘಾಟನಾ ಸಮಾರಂಭ ಪಾಂಡವಪುರ ಪಟ್ಟಣದ ಕನ್ನಡ ಸಾಹಿತ್ಯ ಭವನದಲ್ಲಿ ಇತ್ತೀಚೆಗೆ ನಡೆದಿದೆ. ಪಾಂಡವಪುರ ಪಟ್ಟಣದ ಕನ್ನಡ ಸಾಹಿತ್ಯ ಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಪಾಂಡವಪುರ ತಾಲೂಕು ಘಟಕದ ಉದ್ಘಾಟನಾ ಸಮಾರಂಭ ಮತ್ತು ತಾಲೂಕಿನ ಹಿರಿಯ ಪತ್ರಕರ್ತರಿಗೆ ಅಭಿನಂದನಾ ಸಮಾರಂಭ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದ ಶಾಸಕರಾದ ದರ್ಶನ್ ಪುಟ್ಟಣಯ್ಯ ಹಾಗೂ ರಾಜ್ಯಾಧ್ಯಕ್ಷರಾದ ಹುಲಿ ಅಮರನಾಥ್ ಸೇರಿದಂತೆ ಅನೇಕ ತಾಲೂಕು ಮತ್ತು ಜಿಲ್ಲೆಗಳಿಂದ ವಿವಿಧ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು
ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಪಾಂಡವಪುರ ತಾಲೂಕಿನ ತಹಶೀಲ್ದಾರ್ ಸಂತೋಷ್ ರವರು, ಪತ್ರಕರ್ತರ ಹುದ್ದೆ ಅತ್ಯಂತ ಪರಮಶ್ರೇಷ್ಠ ಹುದ್ದೆಯಾಗಿದ್ದು ಸಮಾಜದ ಆಗುಹೋಗುಗಳನ್ನು ತಿದ್ದುವ ಹೊಣೆ ನಿಮ್ಮೆಲ್ಲರ ಕೈಲಿರುತ್ತದೆ ಅಂತ ಹೇಳಿದರು. ಯಾವುದೇ ಮುಲಾಜಿಗೆ ಒಳಗಾಗದೆ ಕಾರ್ಯನಿರ್ವಹಿಸಿದರೆ ಸಮಾಜಕ್ಕೆ ಉತ್ತಮ ಕೊಡುಗೆಗಳು ಹಾಗೂ ತತ್ವಗಳನ್ನು ಯಾವ ರೀತಿ ಕೊಡಬೇಕು, ಯಾವ ರೀತಿ ಕಾರ್ಯನಿರ್ವಹಿಸಿದರೆ ಸಾರ್ವಜನಿಕರಿಗೆ ಮನದಟ್ಟು ಮಾಡುವ ಕೆಲಸ ಪತ್ರಕರ್ತರು ಮಾಡಬಹುದು ಅಂತ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯವರು ಮಾತನಾಡಿ, ಪ್ರಜಾಪ್ರಭುತ್ವದಲ್ಲಿ ಪತ್ರಕರ್ತರ ಮಹತ್ವ ತುಂಬ ಪ್ರಮುಖವಾಗಿದ್ದು ಈ ನಿಟ್ಟಿನಲ್ಲಿ ಎಲ್ಲರೂ ಶುಭವಾಗಲಿ ಅಂತ ಹಾರೈಸಿದರು. ಮಿಸ್ಇನ್ಫಾರ್ಮೇಶನ್ ಏನಿದೆ ಅದನ್ನ ಸರಿಪಡಿಸೋ ನಿಟ್ಟಿನಲ್ಲಿ ತಾವುಗಳು ಏನು ಕೆಲಸ ಮಾಡೋಕ್ಕಾಗುತ್ತೆ ದಯವಿಟ್ಟು ಕೆಲಸ ಮಾಡಿ. ಮತ್ತೆ ಇನ್ನೂ ಒಂದೇನೆ, ನೀವು ನಮ್ಮ ಬ್ರಿಡ್ಜ್ ಜನರ ಮತ್ತೆ ನಮ್ಮ ಏನು ನಾವು ಅಧಿಕಾರಿಗಳು ನಾವು ರಾಜಕಾರಣಿಗಳು ಯಾರಿದ್ದೀವಿ ನಮ್ಮ ಮಧ್ಯದಲ್ಲಿರೋ ಬ್ರಿಡ್ಜ್ ನೀವು. ಈ ಬ್ರಿಡ್ಜಿನ ಫಿಲ್ ಮಾಡಿ ಅವ್ರಿಗೆ ಇನ್ಫಾರ್ಮೇಶನ್ ಕೊಡೋದಾಗಲಿ ನಮಗೆ ಇನ್ಫಾರ್ಮೇಶನ್ ಕೊಡೋದಾಗಲಿ ನಿಮಗೆ ಅತ್ಯಂತ ಹೆಚ್ಚಿನ ಜವಾಬ್ದಾರಿ ಇದೆ. ಅದನ್ನು ದಯವಿಟ್ಟು ಟ್ರಾನ್ಸ್ಪರೆನ್ಸಿ ಇಟ್ಕೊಂಡು ಮಾಡಿ. ಏನು ಯಾರು ಮುಲಾಜ್ ನೋಡ್ಬಿಡಿ ಅನ್ನೋದು ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಸತ್ಯ ಏನೈತೆ ಅದನ್ನು ಹೊರಗಡೆ ಹಾಕಿ ಅಂತ ಹೇಳ್ತಾ ಈ ಒಂದು ಈ ಸಂಘ ಉದ್ಘಾಟನೆ ಮಾಡಿದ್ದೀವಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಿ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಂಡು ಇಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ರೆ ನಿಮಗೆಲ್ಲರಿಗೂ ಧನ್ಯವಾದ. ರಾಜ್ಯಾಧ್ಯಕ್ಷರಾದ ಹುಲಿ ಅಮರನಾಥ್ ಮಾತನಾಡಿ, ಸರ್ಕಾರದಿಂದ ಸಿಗುವಂತಹ ಸವಲತ್ತುಗಳು ಪತ್ರಕರ್ತರಿಗೆ ಸಿಗುತ್ತಿಲ್ಲ. ಸಂಘಟನೆ ಮೂಲಕ ಸರ್ಕಾರವನ್ನು ಎಚ್ಚರಿಸುವ ಕೆಲಸವನ್ನು ಪತ್ರಕರ್ತರು ಇನ್ನು ಮುಂದೆ ಮಾಡಬೇಕು ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಮನ್ಮೂಲ್ ನಿರ್ದೇಶಕರಾದ ಶಿವಕುಮಾರ್, ಬಿ ಕೃಷ್ಣ, ಅನಿಲ್ ಕುಮಾರ್, ಶರತ್ ಕುಮಾರ್, ಡಾಕ್ಟರ್ ಅರವಿಂದ್, ಧನಂಜಯ್, ಕೃಷ್ಣೇಗೌಡ ಹಾಗೂ ಇನ್ನಿತರ ಸದಸ್ಯರು ಪಾಲ್ಗೊಂಡಿದ್ದರು. ಭಾರತದ ಮೂಲ ಸಂವಿಧಾನದ ಮೂಲ ಆಶಯ ಪೂರೈಸದ ಸರ್ಕಾರಗಳು ಸಂಪೂರ್ಣವಾಗಿ ನಿಭಾಯಿಸಲು ವಿಫಲವಾಗಿದ್ದಾವೆ ಅಂತ ಡಾಕ್ಟರ್ BR ಅಂಬೇಡ್ಕರ್ ವಾರಿಯರ್ಸ್ ರಾಜ್ಯಾಧ್ಯಕ್ಷರಾದ ಗಂಗರಾಜು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಗಂಗರಾಜು ಅವರು, ರಾಜ್ಯದಲ್ಲಿ ದೇಶದ ಆಸ್ತಿ, ಹಕ್ಕು, ಅವಕಾಶ ಎಲ್ಲವೂ ಸಮನಾಗಿ ಹಂಚುವ ವ್ಯವಸ್ಥೆ ರೂಪುಗೊಂಡಿಲ್ಲ. ಇದಕ್ಕೆ ಇಲ್ಲಿನ ಅದಕ್ಷ ಆಡಳಿತ ವ್ಯವಸ್ಥೆ, ರಾಜಕೀಯ ಅಸ್ಥಿರತೆ, ಸ್ಪಷ್ಟ ಹಾಗೂ ನಿಖರ ಸ್ಥಿರ ಚಿಂತನೆ ಇಲ್ಲದಿರುವುದೇ ಕಾರಣ ಅಂತ ಹೇಳಿದರು. ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ವರ್ಗದ ಜನಸಂಖ್ಯೆ ಕೋಟ್ಯಾಂತರ ಇದ್ದರೂ ರಾಜ್ಯದಲ್ಲಿ ಬಹುಸಂಖ್ಯಾತ ವರ್ಗವಾಗಿದ್ದರೂ ಇಂದಿಗೂ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ರಾಜಕೀಯ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಲೆ ಸೇರಿದಂತೆ ಹಲವು ಕೇಂದ್ರಗಳಲ್ಲಿ ಹಿಂದುಳಿದಿದ್ದಾರೆ ಅಂತ ಹೇಳಿದರು. ಸ್ವಂತ ಮನೆಗಳಿಲ್ಲದೆ ಹಲವು ಸವಲತ್ತು ವಂಚಿತರಾಗಿದ್ದು ನಿರಂತರ ದೌರ್ಜನ್ಯ, ದಬ್ಬಾಳಿಕೆ, ಜಾತಿ ದ್ವೇಷದ ಕೊಲೆಗಳು ಮತ್ತು ಸಾಮಾಜಿಕ ಬಹಿಷ್ಕಾರ, ಹಕ್ಕು ಅವಕಾಶ ವಂಚನೆಯಂತಹ ಅಮಾನವೀಯ ಕೃತ್ಯಗಳು ನಡೆಯುತ್ತಿದ್ದು ಇವುಗಳಿಂದ ಮೂಲ ಸೌಕರ್ಯ, ಉಚಿತ ಕಡ್ಡಾಯವಾಗಿ ಸ್ನಾತಕೋತ್ತರ ಪದವಿ ಕೊಡಿಸುವುದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು ಅಂತ ಒತ್ತಾಯಿಸಿದರು. ಪೂರ್ಣ ನಿಭಾಯಿಸದೆ ವಿಫಲ ಆಗಿದ್ದಾವೆ. ಆ ನಿಮಿತ್ತ ಏನು ನಮ್ಮ SC ST ಹಾಗೂ ಇನ್ನಿತರೆ ಜನಾಂಗದ ಅಭಿವೃದ್ಧಿ ಪರ ಕೆಲಸ ಮಾಡದೇ ಇರತಕ್ಕಂಥ ಸರ್ಕಾರಗಳು ಎಚ್ಚೆತ್ತು ಕೆಲಸ ಮಾಡಬೇಕಾಗಿದೆ. ನೋಡಿ, ಈಗ ನಾವು ಇಡೀ ಕರ್ನಾಟಕದಾದ್ಯಂತ ಬಹುಸಂಖ್ಯಾತ ಜನಸಂಖ್ಯೆಯಲ್ಲಿ ನಾವಿದ್ದೇವೆ. ಆದರೂ ಕೂಡ ಈ ಜನಾಂಗದ ಅಭಿವೃದ್ಧಿ ಈವರೆಗೆ ಪ್ರಗತಿಪರದತ್ತ ಸಾಗಲಿಲ್ಲ. ಯಾಕೆ ಅಂತಂತಂದರೆ ಈಗ ನಾವು ಎಲ್ಲ ಗಮನಿಸ್ದಂಗೆ ಹಲವಾರು ಅವಘಡಗಳು ಸಮಾಜದ ಉದ್ದಗಲಕ್ಕೂ ನಡೀತಲೇ ಬರ್ತಾ ಇದೆ. SC ST ದೌರ್ಜನ್ಯಗಳಾಗ್ತಾ ಇದ್ದಾವೆ, SC ST ಅವ್ರ ಮೇಲೆ ಮತ್ತು ಅತ್ಯಾಚಾರಗಳಾಗ್ತಾ ಇದ್ದಾವೆ, ಕೊಲೆ ಆಗ್ತಾ ಇದ್ದಾವೆ. ಆದರೂ ಕೂಡ ಇದನ್ನು ಕೇಳಲಿಕ್ಕೆ ಅಂತ ಒಂದು ನಿಯೋಗ ಇದೆ ಕರ್ನಾಟಕದಲ್ಲಿ. ಸರ್ಕಾರ ಈವರೆಗೆ ಅದನ್ನು ನೇಮಿಸಲೇ ಇಲ್ಲ. ಆ ನಿಯೋಗಕ್ಕೆ ಒಬ್ಬ ಅಧ್ಯಕ್ಷನನ್ನು ಕೂಡ ಈ ಆಯೋಗಕ್ಕೆ SC ST ಆಯೋಗದ ಅಧ್ಯಕ್ಷರನ್ನ ಈವರೆಗೆ ಈ ಕಾಂಗ್ರೆಸ್ ಸರ್ಕಾರ ನೇಮಿಸ್ತಿಲ್ಲ. ಈ ಕುಂದುಕೊರತೆಗಳನ್ನು ನಾವು ಯಾರ ಹತ್ರ ನಾವು ಕೇಳಬೇಕು ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ತಮ್ಮ ಕರ್ತವ್ಯ ನಿಷ್ಠೆಯಿಂದ ಆ ಕಾರ್ಯರೂಪಕ್ಕೆ ಆಗಿದ್ದಿದ್ದರೆ ಇಷ್ಟೊಂದು ಕಾಲಾವಕಾಶ ಬೇಕಾಗಿರಲಿಲ್ಲ. ಆದರೂ ಕೂಡ ನೋಡಿ, ಇಷ್ಟು ಹೋರಾಟಗಳು ಎಲ್ಲ ಸಂಘಟನೆಗಳು ಹೋರಾಟ ಮಾಡ್ತಾನೆ ಇದ್ದಾವೆ. ಪ್ರಗತಿಪರ ಸಂಘಟನೆಗಳು, ಹೋರಾಟಗಾರರು ಸಾಮಾಜಿಕ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ದಾವೆ. ಆದರೂ ಕೂಡ ಈವರೆಗೆ ಯಾವುದೇ ಥರದ ಪ್ರಗತಿ ಆಗಲಿಲ್ಲ ಅನ್ನೋದು ಭಾಳ ದುರಂತ. ಇನ್ನಾದರೂ ಈ ಸರ್ಕಾರಗಳು ಎಚ್ಚೆತ್ತುಕೊಂಡು ಸಂವಿಧಾನ ಆಶಯಗಳನ್ನ ಪೂರೈಸುವಲ್ಲಿ ಕಾರ್ಯೋನ್ಮುಖರಾಗಬೇಕು ಅಂತ ನಾವು ಈ ಮೂಲಕ ಕೇಳ್ತಾ ಇದ್ದೇವೆ ಮತ್ತು ಡಿಮ್ಯಾಂಡ್ ಮಾಡ್ತಾ ಇದ್ದೇವೆ. ಗೋಷ್ಠಿಯಲ್ಲಿ ಜೆ ರಾಮಯ್ಯ, ಸಿ ಕುಮಾರಿ, ನಿರಂಜನ್, ರಾಜುಗೌಡ, ಅಂಬೂಜಿ, MB ನಾಗನಗೌಡ, ಅಮ್ಜದ್ ಪಾಷಾ ಉಪಸ್ಥಿತರಿದ್ದರು. ಪರಿಶಿಷ್ಟ ಜಾತಿಗಳಿಗೆ ಮೀಸಲಿಟ್ಟ ಸಣ್ಣ ಕಾಮಗಾರಿಗಳಿಗೆ ಪರಿಶಿಷ್ಟ ಗುತ್ತಿಗೆದಾರರು ಮಾತ್ರ ಭಾಗವಹಿಸುವ ಆದೇಶವಿದ್ದು, ಆದರೆ ಸಣ್ಣ ಕಾಮಗಾರಿಗಳನ್ನು ಪ್ಯಾಕೇಜ್ ಮೂಲಕ ಟೆಂಡರ್ ಆಹ್ವಾನಿಸಿದ್ದು ಬಡ ಗುತ್ತಿಗೆದಾರನಾದ ನನಗೆ ಅನ್ಯಾಯವಾಗಿದೆ ಅಂತ ರಾಜ್ಯ SC ST ಗುತ್ತಿಗೆದಾರರ ಸಂಘದ ಕೊಳ್ಳೇಗಾಲದ ಕಾರ್ಯದರ್ಶಿ ರಾಜಪ್ಪ ಆರೋಪಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಗುತ್ತಿಗೆದಾರರ ಸಂಘದ ಕೊಳ್ಳೇಗಾಲ ಕಾರ್ಯದರ್ಶಿ ರಾಜಪ್ಪ,
ಮಳವಳ್ಳಿ ಮತ್ತು ಮದ್ದೂರಿನ ಕಾಮಗಾರಿ ಟೆಂಡರ್ಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ್ದು, ಈ ಕಾಮಗಾರಿಗಳನ್ನು ಸರ್ಕಾರದ ಆದೇಶದ ವಿರುದ್ಧವಾಗಿ ನಷ್ಟ ಉಂಟಾಗುವಂತೆ ಆದೇಶ ಮಾಡಲಾಗಿದೆ ಎಂದು ಹೇಳಿದರು. ಮದ್ದೂರಿನ ಕಾಮಗಾರಿಗೆ ಸಂಬಂಧಿಸಿದಂತೆ ಸಹಾಯಕ ಇಂಜಿನಿಯರ್ ಶ್ವೇತಾ ಅವರು ಮದ್ದೂರು ಶಾಸಕರನ್ನು ಭೇಟಿ ಮಾಡುವಂತೆ ಹೇಳಿದ್ದು, ಕಾಮಗಾರಿಯಿಂದ ಸರಿಯುವಂತೆ ಶಾಸಕರು ಸೂಚನೆ ನೀಡಿದರು ಅಂತ ಆರೋಪಿಸಿದ ಅವರು, ತದನಂತರ ಸಣ್ಣ ಸಣ್ಣ ಕಾಮಗಾರಿಗಳನ್ನು ಪ್ಯಾಕೇಜ್ ರೂಪದಲ್ಲಿ ಟೆಂಡರ್ ಕರೆಯಲಾಗಿದ್ದು, ಇದರಿಂದ SC/ST ಗುತ್ತಿಗೆದಾರರಿಗೆ ತೊಂದರೆಯಾಗಲಿದೆ ಎಂದು ಈ ಸಂಬಂಧ ದೂರಿದರೂ ಪ್ರಯೋಜನವಾಗದ ಕಾರಣ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಲಾಗಿದೆ ಅಂತ ಹೇಳಿದರು. ಏನಾಗಿದೆ ಅಂದರೆ ನನ್ನನ್ನು ಅರ್ಹತೆನ ಕಿತ್ತಾಕಿ ಬೇರೆಯವ್ರಿಗೆ ತಮಗೆ ಬೇಕಾದವ್ರಿಗೆ ಕಾಮಗಾರಿ ನೀಡ್ತಾರೆ. ಮುಂದೆ ನಾವು ಯಾವುದೇ ಥರ ಆಗಲ್ಲ. ಜೊತೆಗೆ ಪ್ಯಾಕೇಜ್ ಮಾಡೋದ್ರಿಂದ ಸಣ್ಣ ಪುಟ್ಟ ನಮ್ಮ ಪರಿಶಿಷ್ಟ ಜಾತಿ ವರ್ಗ ಗುತ್ತಿಗೆದಾರಗಳಿಗೆ ತೊಂದರೆ ಆಗ್ತಾಯಿದೆ. ದಯವಿಟ್ಟು 10 ಲಕ್ಷ 5 ಲಕ್ಷ ಥರ ಮಾಡಿದ್ರೆ ಅವರು ಸಣ್ಣ ಪುಟ್ಟವ್ರು ಬದುಕ್ತಾರೆ. ಒಟ್ಟುಗೂಡಿಸಿದ್ರೆ ಇದು 10 ಕಾಮಗಾರಿನ ಒಬ್ರಿಗಾಗುತ್ತೆ. ಇದು ಒಂದು ಎಚ್ಚರಿಕೆ ಆಗಬೇಕು ಅಂತ ನಾನು ಪತ್ರಿಕಾ ಮಾಧ್ಯಮದವ್ರ ಜೊತೆ ದಯವಿಟ್ಟು ಕೈ ಮುಗಿದು ಪ್ರಾರ್ಥನೆ ಮಾಡೋಕ್ಕೆ ಕೇಳ್ಕೊತೀನಿ. ಇದೊಂದು ಬೆಳಕು ಚೆಲ್ಲಬೇಕು ಅಂತ, ಆಗಿರೋ ಅನ್ಯಾಯನ ಸರಿಪಡಿಸ್ಬೇಕು ಅಂತ ನಾನು ಒಂದೆರಡು ಮಾತಾಡ್ತೀನಿ. ಮುಂದಿನ ದಿನಗಳಲ್ಲಿ ಯಾವುದೇ ಶಾಸಕರಾಗಲಿ ಜಿಲ್ಲಾ ಮಂತ್ರಿಗಳಾಗಲಿ ಈ ಟೆಂಡರ್ ವಿಚಾರದಲ್ಲಿ ದಯವಿಟ್ಟು ಕಾರ್ಯಪಾಲಕರ ಅಭ್ಯಂತರ ಏನಿದ್ರೆ ಅವರಿಗೆ ಅಧಿಕಾರ ಕೊಟ್ಟು ಕೆಲಸ ಮಾಡೋದಕ್ಕೆ, ಪಾರದರ್ಶಕವಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಲಿ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಶಾಸಕರ ಮನೆ ಆಗಲಿ, ಉಸ್ತುವಾರಿ ಮಂತ್ರಿಗಳ ಮನೆಗಳೇ ಆಗಲಿ, ಅವರ ಕಚೇರಿಗೆ ಆಗಲಿ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಹೋರಾಟ ಮಾಡೋದಕ್ಕೆ SC ಮಾದೇಸ್ವಾಮಿ ರಾಜ್ಯಾಧ್ಯಕ್ಷರು ಸಮ್ಮುಖ ಅಧ್ಯಕ್ಷತೆಯಲ್ಲಿ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡೋದಕ್ಕೆ ಎಚ್ಚರಿಕೆ ಮಾಡ್ತಿದ್ದೀವಿ ಸರ್. ಗೋಷ್ಠಿಯಲ್ಲಿ ಸಂಘದ ರಾಜ್ಯ ಖಜಾಂಚಿ ಎಂ ಕುಮಾರ್, ಮಾಜಿ ಅಧ್ಯಕ್ಷ ಪ್ರಭಾಕರ್, ಮಾಜಿ ಕಾರ್ಯದರ್ಶಿ ಯೋಗೇಶ್ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಲೇಕೆರೆ ಗ್ರಾಮದಲ್ಲಿ ದೇಶದ ಮೊದಲ ರೈತ ಶಾಲೆ ಆರಂಭ. ಕೆಂಗೇರಿ ಒಕ್ಕಲಿಗ ಮಠದ ನಿಶ್ಚಲಾನಂದನಾಥ ಸ್ವಾಮೀಜಿ ಸಾರಥ್ಯ. ಗಣ್ಯರಿಂದ ಕೆಂಪೇಗೌಡ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ. ಭಾರತ ಸೇವಾ ದಳದಿಂದ ನಡೆದ ಪ್ರತಿಭಾ ಪುರಸ್ಕಾರ ಯಶಸ್ವಿ. ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಆತ್ಮೀಯ ಅಭಿನಂದನೆ. ಅರ್ಡಿಕರ್ ಭವನಕ್ಕೆ 5 ಲಕ್ಷ ರೂಪಾಯಿ ನೆರವು ನೀಡುವುದಾಗಿ ಶಾಸಕ ರವಿಕುಮಾರ್ ಭರವಸೆ. RCB ಅವಘಡ ಖಂಡಿಸಿ ಪಾಂಡುಪುರದಲ್ಲಿ ಪ್ರತಿಭಟನೆ. ಘಟನೆಯಲ್ಲಿ ಮಡಿದ ಅಮಾಯಕರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ. ಕಾಂಗ್ರೆಸ್ ಸರ್ಕಾರದ ಧೋರಣೆಗೆ ತೀವ್ರ ಆಕ್ರೋಶ. ಆರೋಗ್ಯಧಾಮ ಸೂಕ್ತ ನಿರ್ವಹಣೆಗೆ ಸೂಚನೆ. ಆರೋಗ್ಯಧಾಮಕ್ಕೆ 30 ರೂಪಾಯಿ ಶುಲ್ಕ ನಿಗದಿ. ಕಂಪ್ಯೂಟರ್ ಆಧಾರಿತ ಪಾವತಿ ಚೀಟಿ ನೀಡಲು ಡಾ. ಕುಮಾರ ಸಲಹೆ. ಜೂನ್ 17ರಂದು ಅಕ್ಕ ರಾಜೇಗೌಡ ಸಂಶೋಧನಾ ಪ್ರಶಸ್ತಿ ಪ್ರದಾನ. ಕರ್ನಾಟಕ ಸಂಘದಿಂದ ಕಾರ್ಯಕ್ರಮ ಆಯೋಜನೆ. ಸುದ್ದಿಗೋಷ್ಠಿಯಲ್ಲಿ ಡಾ. ಜಯಪ್ರಕಾಶ್ ಗೌಡ ಹೇಳಿಕೆ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸ್ವರ್ಣ ಟಿವಿ ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.